ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ನನ್ನನ್ನ ನಿನ್ನನ್ನ ಕೈ ಬಿಡುವ ದೇವರಲ್ಲ, ಆತನು ಕಾಯುವಾತನು, ಕಾಪಾಡುವಾತನು, ಬಿಡುಗಡೆಯನ್ನ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಇಸ್ರಾಯೇಲ್ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಸ್ರಾಯೇಲರು ಅಂದ್ರೆ ದೇವರನ್ನು ನಂಬಿದಂತ ಮಕ್ಕಳು ದೇವರನ್ನ ಬಿಟ್ಟು ದೇವರಲ್ಲದವುಗಳನ್ನ ಪೂಜೆ ಮಾಡುವಂತ ಸಂದರ್ಭದಲ್ಲಿ, ಆ ಒಂದು ಸಂದರ್ಭದಲ್ಲಿ ಅವರು ವ್ಯಾಧಿಗಳಿಗೆ, ರೋಗಗಳಿಗೆ, ಬಾಧೆಗಳಿಗೆ, ಅನೇಕವಾದಂತ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ರು. ಪ್ರೇರೆ ತಾವಾಗಿಯೇ ಅವುಗಳನ್ನ ತಂದುಕೊಳ್ತಾ ಇದ್ರು. ದೇವರು ಎಷ್ಟು ಹೇಳಿದಾಗಲೂ ಕೂಡ ನಾನೇ ಸತ್ಯ ದೇವರು, ನಿತ್ಯ ಜೀವವೂ ಆಗಿದ್ದೇನೆ ಎಂಬುದಾಗಿ ಎಷ್ಟೋ ಸಾರಿ ಸಿದ್ಧಾಂತ ಪಡಿಸಿದಾಗಲೂ ಕೂಡ ನಂಬಲಾರದ ಸ್ಥಿತಿಯಲ್ಲಿ ಅವರು ಇರುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಗಿದ್ಯೋನನ ವಿಷಯವಾಗಿ, ಗಿದ್ಯೋನನ ಕಾಲದಲ್ಲಿ ಜನರೆಲ್ಲರೂ ದೇವರನ್ನ ಮರೆತು ಏನ್ ಮಾಡ್ತಾ ಇದ್ದಾರೆ, ದೇವರಲ್ಲದವುಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಮನುಷ್ಯನು ತನಗೆ ಯಾವುದು ಸರಿ ಕಾಣುತ್ತೋ ಅದನ್ನೇ ಸರಿ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ, ಸಾಧಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಎಲ್ಲ ಒಳ್ಳೆಯದೇ ಆಗುತ್ತೆ ಯಾರಿಗೆ, ದೇವರನ್ನ ನಂಬಿದಂತ ಮಕ್ಕಳಿಗೆ ಪ್ರೇರೆ. ಆದರೆ ಮನುಷ್ಯನು ತಾನು ಯಾವುದು ಆಲೋಚನೆ ಮಾಡ್ತಾನೋ, ಯಾವುದಾದ್ರೂ ಒಂದು ಒಳ್ಳೆಯದು ತನ್ನ ಜೀವಿತದಲ್ಲಿ ನಡೆದಾಗ ಅದನ್ನೇ ಅಂಟಿಕೊಂಡು ನಾನು ಇದನ್ನ ಮಾಡಿ ನನಗೆ ಇನ್ನೂ ಮುಂದೆ ಒಳ್ಳೆಯದಾಗುತ್ತೆ ಎಂಬುದಾಗಿ ನೆನೆಸಿಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇರ್ತಾನೆ ಹೊರತಾಗಿ ಆ ಪರಲೋಕವನ್ನು ಅವನು ನೋಡ್ತಾ ಇರೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಈ ಲೋಕದಲ್ಲಿರುವಾಗ ನಮಗೆ ಅನ್ನ ವಸ್ತ್ರ ಎರಡೇ ಇದ್ರೆ ಸಾಕು. ಈ ಲೋಕ ಅಲ್ಲ ಮುಖ್ಯ. ಯಾವ ಲೋಕ ಮುಖ್ಯ ನಮಗೆ? ಪರಲೋಕ ಬಹಳ ಮುಖ್ಯ. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಲ್ಲರೂ ಜೀವಿಸ್ತಾರೆ, ಪ್ರಾಣಿ ಪಕ್ಷಿಗಳು ಜೀವಿಸ್ತವೆ, ಎಲ್ಲ ಭಿಕ್ಷುಕರು ಕೂಡ ಜೀವಿಸ್ತಾರೆ, ಮನೆ ಇರಲಾರದರು ಕೂಡ ಜೀವಿಸ್ತಾರೆ ಪ್ರೇರೆ. ಆದರೆ ಪರಲೋಕವನ್ನ ಸೇರುವಂತ ಮಹಾಭಾಗ್ಯ ಯಾರಿಗಿರುವಂತದ್ದು? ಯಾರು ಆತನನ್ನ ನಂಬಿದ್ದಾರೋ, ಯಾರು ರಕ್ಷಣೆಯನ್ನ ಹೊಂದಿದ್ದಾರೋ, ಯಾರು ಆತನ ರಕ್ತದಲ್ಲಿ ತುಳಿಯಲ್ಪಟ್ಟಿದ್ದಾರೋ, ಯಾರು ಆತನನ್ನ ಸೇವಿಸ್ತಾ ಇದ್ದಾರೋ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತಾ ಇದ್ದಾರೋ ಅವರಿಗೆ ರಕ್ಷಣೆ ಎನ್ನುವಂಥದ್ದು ಇರುವಂತದ್ದು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತಿನ ದಿನ ಈ ಎಲ್ಲ ರೋಗಗಳು, ಬಾಧೆಗಳು, ಇವತ್ತಿನ ದಿನ ಈ ಎಲ್ಲ ಅನ್ಯಾಯ ಇರುವಂತದ್ದು ಯಾಕಂದ್ರೆ ಕಡೇ ದಿನದಲ್ಲಿ ಇವೆಲ್ಲವುಗಳು ಏನಾಗ್ತಾ ಇದಾವೆ, ಸಂಭವಿಸ್ತವೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಅವರ ಪಾಪದ ಪ್ರತಿಫಲವನ್ನ ಅವರೇ ಉಣ್ಣುವರು. ಹಲ್ಲೆಲೂಯಾ. ಪಾಪದ ಪ್ರತಿಫಲವನ್ನ ಅವರೇ ಉಣ್ಣುವರು. ವುಹಾನ್ ಎನ್ನುವಂತ ನಗರ ರೀ, ಬೆಂಗಳೂರಿಗಿಂತ ದುಪ್ಪಟ್ಟಿರ್ತಕ್ಕಂಥ ಒಂದು ನಗರ. ಆ ನಗರದಲ್ಲಿ ಪ್ರಪ್ರಥಮವಾಗಿ ಕಂಡು ಬಂತು ಕೋವಿಡ್-19, ಕೊರೋನಾ ವೈರಸ್ ಡಿಸೀಸ್ 2019 ಎನ್ನುವಂತ ವ್ಯಾಧಿ. ಇವತ್ತು ಜಗತ್ತನ್ನೆಲ್ಲ ವ್ಯಾಪಿಸಿದೆ, ಮನುಷ್ಯರಿಗೆ ಭಯವನ್ನ ತಂದು ಹಾಕಿದೆ ಪ್ರಿಯರೇ. ಹಲ್ಲೆಲೂಯಾ. ರೋಗ ಕಂಡ್ರೆ ಮನುಷ್ಯರು ಭಯ ಪಡ್ತಾರೆ, ಆದ್ರೆ ದೇವರಿಗೆ ಭಯ ಪಡ್ತಾ ಇಲ್ಲ. ಹಲ್ಲೆಲೂಯಾ. ರೋಗ ಒಂದು ವೇಳೆ ನಿನ್ನನ್ನು ಸಾಯಿಸಿ ಆಗ್ಬಿಡ್ಬೋದು, ಆದ್ರೆ ಆ ಪಾತಾಳದ ಭಯ ಜನರಿಗೆ ಇಲ್ಲ. ರೋಗ ಬಂದ ಮೇಲೆ ಒಂದಿನಕ್ಕೂ 2 ದಿನಕ್ಕೂ ಮನುಷ್ಯನು ಸಾಯ್ಬೋದು. ರೋಗ ಬಂದ್ರು ಸಾಯ್ತಾನೆ, ರೋಗ ಬರಲಾರ್ದಿದ್ರು ಸಾಯ್ತಾನೆ. ಒಂದಲ್ಲ ಒಂದಿನ ಎಲ್ಲರೂ ಕೂಡ ಸಾಯಲೇಬೇಕು. ಆದ್ರೆ ಇಲ್ಲಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯ ಅಂಶವೇನೆಂದರೆ, ಯೇಸುವಿದ್ದು ನೀನು ನಿದ್ರೆಗೆ ಜಾರಿದರೆ ನೀನು ಪರಲೋಕದಲ್ಲಿ ಸೇರುವವನಾಗಿರ್ತೀವಿ, ವಿಶ್ರಾಂತಿಯ ನೆಲೆಯಲ್ಲಿ ಸೇರುವವನಾಗಿರ್ತೀವಿ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ನಿನ್ನನ್ನು ಕಾಪಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಎಂದಿಗೂ ಕೂಡ ಕೈ ಬಿಡಲಾರದಂತ ದೇವರಾಗಿದ್ದಾರೆ. ನಾವು ನೋಡ್ತಾ ಇದ್ದೇವೆ, ಜನರು ಭಯ ಪಡ್ತಾ ಇದ್ದಾರೆ. ಯಾವುದಕ್ಕಾಗಿ? ಒಂದು ರೋಗಕ್ಕಾಗಿ, ಕಣ್ಣಿಗೆ ಕಾಣಲಾರದಂತ ಒಂದು ವೈರಸ್ಗಾಗಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಏನ್ ಮಾಡ್ಬೇಕ್ರಿ? ಆ ರೋಗವನ್ನ ಗದರಿಸಬೇಕು. ಯೇಸು ಸ್ವಾಮಿ ನಮಗೆ ಮಾದರಿಯನ್ನ ತೋರಿಸಿ ಹೋಗಿದ್ದಾನೆ. ಯೇಸು ಕ್ರಿಸ್ತನು ನಮಗೆ ಮಾದರಿಯನ್ನ, ಹೆಜ್ಜೆ ಜಾಡನ್ನ ಬಿಟ್ಟು ಹೋಗಿದ್ದಾನೆ. ಆತನು ವಾಕ್ಯ ಹೇಳುವಾಗ, ಆತನು ಮಾತು ಹೇಳುವಾಗ ಆ ರೋಗಗಳು ಬಿಡುಗಡೆ ಆಗ್ತಾ ಇತ್ತು. ಅಂತ ಶಕ್ತಿ ದೇವರ ಮಕ್ಕಳಾದ ನಮಗೂ ಕೂಡ ಕೊಟ್ಟಿದ್ದಾನೆ. ಆದ್ರೆ ಕೆಲವು ಜನ ನಾವು ಪರಿಪೂರ್ಣ ವಿಶ್ವಾಸವನ್ನ, ನಂಬಿಕೆಯನ್ನ ಏನ್ ಮಾಡ್ತಾ ಇಲ್ಲ, ನಾವು ವ್ಯಕ್ತಪಡಿಸ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತಿನ ದಿನ ರೋಗಗಳು ಮನುಷ್ಯರಿಗೆ ಏನ್ ಮಾಡ್ತಾ ಇದಾವೆ, ಭಯವನ್ನ ತಂದಾಗ್ತಾ ಇದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮರಣಕರವಾದಂತ ರೋಗಗಳು ಪ್ರಿಯರೇ. ಆದ್ರೆ ಎಲ್ಲ ರೋಗಗಳಿಗಿಂತ ದೊಡ್ಡ ರೋಗ ಯಾವುದ್ರಿ? ಪಾಪ ಎನ್ನುವ ರೋಗ. ಹಲ್ಲೆಲೂಯಾ. ಆ ಪಾಪ ಎನ್ನುವಂತ ರೋಗಕ್ಕೆ ಔಷಧಿ ಯೇಸು ಕ್ರಿಸ್ತನ ರಕ್ತ ಬಿಟ್ಟು ಬೇರೆ ಯಾವುದು ಕೂಡ ಇಲ್ಲ. ಈ ರೋಗಗಳಿಗೆ ಎಷ್ಟೋ ಜನರ ಔಷಧಿಯನ್ನ ಕಂಡುಹಿಡಿಬಹುದು, ಆದ್ರೆ ಪಾಪ ಎನ್ನುವಂತ ರೋಗಕ್ಕೆ ಔಷಧಿ ಯೇಸು ಕ್ರಿಸ್ತನ ಮಾತ್ರ ಆಗಿದ್ದಾನೆ ಪ್ರಿಯರೇ. ನೇರವಾಗಿ ವಾಕ್ಯಕ್ಕೆ ಹೋಗುವ ಸಮಯದಲ್ಲಿ ದೇವರು ಮಾತಾಡ್ತಾ ಇದ್ದಾನೆ ಏನೆಂಬುದಾಗಿ ಅಂದ್ರೆ, ಕೆತ್ತ ಮಗುವನ್ನ ಒಬ್ಬ ತಾಯಿ ಮರೆತ್ರೆ ಮರಿಬಹುದು, ಆದ್ರೆ ನಾನು ನಿನ್ನನ್ನ
ಮರೆಯುವುದಿಲ್ಲ. ಹಲ್ಲೆಲೂಯಾ. ದೇವ್ರು ಕರೆದಿದ್ದಾನ್ರಿ ನಿಮ್ಮನ್ನ. ನಿಮ್ಮ ಊರಲ್ಲಿ ಎಷ್ಟೋ ಜನರು ಇರ್ಬೋದು, ಆದ್ರೆ ಅವ್ರಿಗೆ ಯಾರಿಲ್ಲ? ಸೃಷ್ಟಿಕರ್ತನಾದ ದೇವರಿಲ್ಲ, ಅವ್ರಿಗೆ ರಕ್ಷಣೆ ಜೀವಿತ ಇಲ್ಲ, ಅವ್ರು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿಲ್ಲ. ಅವ್ರ ಮುಂದೆ ಭವಿಷ್ಯತ್ತು ಏನಾಗುತ್ತೆ ಎನ್ನುವಂತ ಒಂದು ಕ್ಲೈಮ್ಯಾಕ್ಸ್, ಈ ವರ್ಲ್ಡ್ ಕ್ಲೈಮ್ಯಾಕ್ಸ್ ಏನೆಂಬುದಾಗಿ ಅವ್ರಿಗೆ ಗೊತ್ತೇ ಇಲ್ಲ ಪ್ರಿಯರೇ. ಆದ್ರೆ ನನಗೆ ನಿನಗೆ ದೇವ್ರು ಏನ್ ಮಾಡಿದ್ದಾನೆ? ಸತ್ಯವೇದದಲ್ಲಿ ಎಲ್ಲವುಗಳನ್ನು ಕೂಡ ತಿಳಿಯಪಡಿಸಿದ್ದಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಶಾಯ 26ನೇ 20ನೇ ವಾಕ್ಯದಲ್ಲಿ ದೇವ್ರು ಹೇಳ್ತಾ ಇದ್ದಾನೆ, ನೀವು ರೋಗ ಹೆಚ್ಚಾಗ್ತಾ ಇದೆ, ನೀವು ಹೋಗಿ ಏನ್ ಮಾಡ್ರಿ? ಬಾಗಿಲು ಮುಚ್ಕೊಂಡು ಮನೆಯಲ್ಲಿ ಕೂತ್ಕೊಳ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಅದನ್ನೇ ಇವತ್ತಿನ ದಿನ ನಮ್ಮ ಭಾರತ ದೇಶದ ಮೇಲೆ ಹೇರಿರುವಂತದ್ದು ರೀ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ನೋಡಿದ್ರಲ್ಲ, ಅವಾಗ ಅಪ್ಪ ಅವ್ರು ಓದಿಸಿದ್ರಲ್ಲ, ಏನಂತ ಹೇಳಿ ಒಂದ್ಸಾರಿ ಓದ್ರಿ ಅದು. ನನ್ನ ಜನರೇ ಬನ್ನಿರಿ, ನಿಮ್ಮ ನಿಮ್ಮ ಕೋಣೆಗಳಲ್ಲಿ ಸೇರಿ ಬಾಗಿಲು ಮುಚ್ಚಿಕೊಳ್ಳಿರಿ, ದೈವ ರೋಷವು ತೀರುವ ತನಕ ಒಂದು ಕ್ಷಣ ಅವಿತುಕೊಳ್ಳಿರಿ. ಹಲ್ಲೆಲೂಯಾ. ದೇವರ ರೋಷ, ದೇವರ ಕೋಪ ಹೆಚ್ಚಾಗುವಂತ ದಿನಗಳು ಪ್ರಿಯರೇ. ದೇವರು ನೋಡ್ತಾ ಇದ್ದಾನೆ. ಆದ್ರೆ ಪಾಪ ಎನ್ನುವಂಥದ್ದು ಏನಾಗ್ತದೆ? ಇನ್ನೂ ಹೆಚ್ಚಾಗ್ತಾ ಇದೆ ಪ್ರಿಯರೇ. ಪರಿಶುದ್ಧರಾಗುವುದಕ್ಕಾಗಿ ಕರೆಯಲ್ಪಟ್ಟಿರ್ತಕ್ಕಂಥ ಅನೇಕರು ಕೂಡ ಕೆಲವರು ಏನಾಗಿದ್ದಾರೆ? ಪಾಪದ ಕಡೆಗೆ, ಪಾಪದ ಸೆಳವಿಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಹಲ್ಲೆಲೂಯಾ. ಹುಟ್ಟಿಸಿದ ತಂದೆ ಒಬ್ಬನ ಹೆಂಗಿರ್ತಾನೋ ಅದರಂಗೆ ದೇವರು ಕೂಡ ಒಬ್ಬಾತನೇ ಇರ್ತಾನೆ. ಆ ಸತ್ಯವನ್ನು ನೀವು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಆಕಾಶದ ತಂದೆ ಒಬ್ಬಾತನೇ, ಭೂಮಿಯ ತಂದೆ ಒಬ್ಬಾತನೇ, ಮನುಷ್ಯರ ತಂದೆ ಒಬ್ಬಾತನೇ, ಪ್ರಾಣಿಗಳಿಗೆ ತಂದೆ ಒಬ್ಬಾತನೇ, ಸೃಷ್ಟಿಕರ್ತನಾದ ದೇವರು ಒಬ್ಬಾತನೇ. ಆ ಒಬ್ಬ ದೇವರನ್ನ ನೀನು ನಂಬೋದೇ ಆದ್ರೆ ದೇವರು ವಾಕ್ಯ ಹೇಳ್ತಾ ಇದೆ, ಎಲ್ಲರೂ ನಿನ್ನ ಮರೆತರು ಕೂಡ ದೇವರು ನಿನ್ನನ್ನು ಏನ್ ಮಾಡೋದಿಲ್ಲ? ಮರೆಯುವುದಿಲ್ಲ. ಎಲ್ಲರೂ ನಿನ್ನನ್ನು ಕೈ ಬಿಟ್ಟರು ಕೂಡ ದೇವರು ನಿನ್ನನ್ನು ಏನ್ ಮಾಡೋದಿಲ್ಲ? ಕೈ ಬಿಡೋದಿಲ್ಲ. ಎಲ್ಲರೂ ನಿನಗೆ ಭಯ ಭ್ರಾಂತಿಯನ್ನು ಒದಗಿಸಿದ್ರು ಕೂಡ ದೇವರು ನಿನ್ನ ಸಂಗಡ ಇದ್ದಾವೆಲ್ಲವುಗಳನ್ನು ಜಯಿಸುವಂತ ಶಕ್ತಿಯನ್ನು ಯಾರಿಗೆ ಕೊಡ್ತಾರೆ? ನಿನಗೆ ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನಂಬಿಕೆ ಎನ್ನುವಂಥದ್ದು ಬಹಳ ಮುಖ್ಯ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಸಂದರ್ಭದಲ್ಲಿ ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯದ ಕಡೆಗೆ ಬನ್ನಿ. ಯಾಕೆ ರೋಗ ಎನ್ನುವಂತ ಶತ್ರು ಇವತ್ತು ಜನರನ್ನ ಆಳ್ತಾ ಇದೆ? 6ನೇ ಅಧ್ಯಾಯ ಮೊದಲು 6 ವಾಕ್ಯಗಳನ್ನು ಓದಿಕೊಳ್ಳೋಣ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ಮಿದ್ಯಾನರ ಹಸ್ತವು ಬಲಗೊಂಡದರಿಂದ ಇಸ್ರಾಯೇಲರು ಅವರಿಗೆ ಹೆದರಿ ಪರ್ವತಗಳಲ್ಲಿ ಕುಂದರ ಗುಹೆ ದುರ್ಗಗಳನ್ನ ಮಾಡಿ ಸೇರಿಕೊಂಡರು. ಇವರು ಬೀಜ ಬಿತ್ತಿದ ತರುವಾಯ ಮಿದ್ಯಾನರು, ಅಮಾಲೇಕ್ಯರು, ಮೂಡಣ ದೇಶದವರು ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಇಳುಕೊಂಡು ಗಾಜಾ ಪ್ರಾಂತದವರೆಗಿದ್ದ ಎಲ್ಲಾ ಭೂಮಿಯ ಹುಟ್ಟುವಳಿಯನ್ನ ಹಾಳು ಮಾಡಿ ಬಿಟ್ಟದ್ದರಿಂದ ಇವರಿಗೆ ದವಸ ಧಾನ್ಯವಾಗಲಿ ಕುರಿದನ ಕತ್ತೆಗಳಾಗಲಿ ಉಳಿಯಲೇ ಇಲ್ಲ. ಆ ಶತ್ರುಗಳು ತಮ್ಮ ಕುರಿದನ ಗುಡಾರಗಳ ಸಹಿತವಾಗಿ ಮಿಡತೆಗಳಂತ ಗುಂಪು ಗುಂಪಾಗಿ ಬಂದರು. ಅವರು ಒಂಟೆಗಳು ಅಸಂಖ್ಯ. ಆ ಗುಂಪೆಲ್ಲ ಬಂದು ದೇಶವನ್ನ ಹಾಳು ಮಾಡ್ತಾ ಇತ್ತು. ಇಸ್ರಾಯೇಲರು ಮಿದ್ಯಾನ್ಯರ ದೆಸೆಯಿಂದ ಬಲೂ ಕುಗ್ಗಿ ಹೋಗಿ ಯೆಹೋವನಿಗೆ ಮೊರೆಯಿಟ್ಟರು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರನ್ನ ಬಿಟ್ಟು ಹೋದಾಗ, ದೇವರನ್ನ ಬಿಟ್ಟು ನಡೆದಾಗ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಶತ್ರುಗಳ ಉಪಾದಿಯಲ್ಲಿ ಯಾರು ಅಟ್ಯಾಕ್ ಮಾಡ್ತಾರೆ? ಯಾರು ಬರ್ತವೆ? ಏನ್ ಬರ್ತವೆ? ರೋಗಗಳು ಬರ್ತವೆ. ಹಲ್ಲೆಲೂಯಾ. ಶತ್ರುಗಳ ಉಪಾದಿಯಲ್ಲಿ ಅನೇಕವಾದ ಬಾಧೆಗಳು ಸಂಭವಿಸ್ತವೆ. ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟು ಸೃಷ್ಟಿ ವಸ್ತುಗಳನ್ನ ಆರಾಧನೆ ಮಾಡುವಂತ ಸಮಯದಲ್ಲಿ ಪ್ರಿಯರೇ, ಜನರು ಏನಾಗ್ತಾರೆ? ಈ ರೀತಿಯಾಗಿರ್ತಕ್ಕಂಥ ಶತ್ರುವಿನ ಕಾಟಕ್ಕೆ ಒಳಗಾಗ್ತಾರೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಹೆಂಗ್ ಬರ್ತಾ ಇದ್ರಂತ್ರಿ? ಮಿಡತೆಗಳು, ದಂಡು ಮಿಡತೆಗಳು ಉಪಾದಿಯಲ್ಲಿ ಬರ್ತಾ ಇದ್ದಾರೆ. ನಾವು ಭಾರತ ದೇಶಕ್ಕೂ ಕೂಡ ಪಂಜಾಬ್ ರಾಜ್ಯದಲ್ಲಿ ಪಾಕಿಸ್ತಾನದ ಮೂಲಕವಾಗಿ ಏನ್ ಬಂದ್ವು? ಮಿಡತೆ ಗುಂಪುಗಳು ಬಂದ್ವು. ಎಲ್ಲ ಬೆಳೆಯನ್ನ ಏನ್ ಮಾಡ್ಬಿಟ್ಟು ನಾಶ ಮಾಡಿಬಿಟ್ಟು, ನೀವು ನೋಡಿರ್ಬೋದು ನ್ಯೂಸ್ ಅಲ್ಲಿ. ಹಲ್ಲೆಲೂಯಾ. ಏನ್ರಿ? ಏನು ಹೊಲ ಹಿಂಗ ಮಿಡತೆ ದಂಡ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಹೆಸರು, ಮಿಡತೆಗಳು ಬಂದ್ರೆ ಅವೇನ್ ಮಾಡೋದಿಲ್ಲ, ಸ್ವಲ್ಪ ಕಾಳು ಕೂಡ ಉಳಿಸಲಾರದೆ ಎಲ್ಲ ಏನ್ ಮಾಡ್ಬಿಡ್ತವೆ? ದವಸ ಧಾನ್ಯಗಳನ್ನೆಲ್ಲ ನಾಶ ಮಾಡಿಬಿಡ್ತವೆ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸಹೋದರರೇ, ಏನಂತೇಳಿ? ದೇವರನ್ನ ನೀವು ಮರಿಬಾರ್ದು. ದೇವರನ್ನ ಬಿಟ್ಟು
ದ್ರೋಹಿಗಳು ನೀವು ಆಗಬಾರದು, ದೇವರಲ್ಲಿ ನೀವು ನಡೆಯುವವರಾಗಬೇಕು. ಆ ಸಂದರ್ಭದಲ್ಲಿ ನೋಡ್ರಿ, ಇಷ್ಟೆಲ್ಲ ಅಂಜಿಕೊಂಡು ಇಷ್ಟೆಲ್ಲ ಭಯದಿಂದ ಶತ್ರುಗಳಿಗೆ ಭಯಪಟ್ಟ ಜೀವಿಸ್ತಾ ಇರಬೇಕಾದ್ರೆ ದೇವರು ಅವರಿಗೆ ಪ್ರತ್ಯಕ್ಷವಾಗಿ, ಯೆಹೋವನ ದೂತನು ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ದೇವರ ಮಗನಾಗಿರುವಂತಹ ಗಿದ್ಯೋನನಿಗೆ ಏನಂತ ಹೇಳಿ, ಪರಾಕ್ರಮಶಾಲಿಯೇ. ನೋಡ್ರಿ ಅಲ್ಲಿ ಒಂದ್ಸಾರಿ 12ನೇ ವಾಕ್ಯ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಹಲ್ಲೆಲೂಯಾ. ಇದೇ ಮಾತು ಇವತ್ತು ನಮಗೆ ಬಹಳ ಆದರಣೆಯನ್ನ ಕೊಡುವಂಥದ್ದು. ಹಲ್ಲೆಲೂಯಾ. ನಿಮ್ಮ ಪ್ರತಿಯೊಬ್ಬರ ಸಂಗಡಲು ಯಾರಿದ್ದಾರೆ? ದೇವರು ಇದ್ದಾನೆ, ಯೇಸು ಕ್ರಿಸ್ತನು ಇದ್ದಾನೆ. ನಿಮ್ಮ ಪ್ರತಿಯೊಬ್ಬರ ಸಂಗಡಲ್ಲಿ ಯಾರಿದ್ದಾರೆ? ಯೇಸು ಕ್ರಿಸ್ತನು ಇದ್ದಾನೆ. ಆತನು ನಿನ್ನೆ ಇವತ್ತು ನಿರಂತರವೂ ಏಕ ರೀತಿಯಾಗಿರುವಂತ ದೇವರು. ಆತನು ಮರಣವನ್ನ ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿರುವ ಏಕೈಕ ದೇವರು. ಆತನಿಗೆ ಸರಿ ಸಮಾನವಾಗಿರುವಂತ ದೇವರು ಯಾರು ಕೂಡ ಇಲ್ಲ. ಆತನೊಬ್ಬಾತನೇ ದೇವರಾಗಿದ್ದಾನೆ. ಆತನೇ ನಿಮ್ಮ ಸಂಗಡ ಇರ್ತೀನಿ ಎಂಬುದಾಗಿ ಆತನು ಹೇಳಿದ್ದಾನೆ. ಪ್ರಿಯರೇ, ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಇವತ್ತು ನೀನು ಯಾವ ಸಂಗತಿಗಳಿಗಾಗಿ ನೀನು ಭಯಪಡುವಂತ ಅವಶ್ಯಕತೆ ಇಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ, ಮರೆತಿದ್ದಾರೆ. ಅಯ್ಯೋ, ನಾನು ಎಲ್ಲರ ದೃಷ್ಟಿಯಲ್ಲಿ ಹೀನವಾದವನು, ಎಲ್ಲರ ದೃಷ್ಟಿಯಲ್ಲಿ ನಾನು ಬೇಡವಾದವನು ಆದನು ಎಂಬುದಾಗಿ ನೀನು ಭಯಪಡುವಂಥದ್ದು ಬೇಕಾಗಿಲ್ಲ. ನಿನಗೆ ಯಾರಿದ್ದಾರೆ? ದೇವರಿದ್ದಾನೆ. ಯೇಸು ಕ್ರಿಸ್ತ ನಿನ್ನ ಜೊತೆಯಾಗಿದ್ದಾನೆ. ನಿನಗೋಸ್ಕರವಾಗಿ ಆತನು ಸದಾಕಾಲ ಜೀವಿಸುವವನಾಗಿ ನಿನ್ನ ಸಂಗಡ ಇದ್ದಾನೆ. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ಗಿದ್ಯೋನನ್ನು ಕೂಡ ಏನ್ ಮಾಡಿದನ್ರಿ? ಭಯಪಟ್ಟಿದ್ದಾನೆ, ಅಂಜಿದ್ದಾನೆ. ಅಯ್ಯೋ, ಅವನು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಏಲಾ ವೃಕ್ಷದ ಕೆಳಗಡೆ ಅಡಿಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾನ್ರಿ? ಗೋಧಿಯನ್ನ ಹೊಡಿತಾ ಇದ್ದಾನೆ, ಯಾರಿಗೂ ಕೂಡ ಕಾಣದ ರೀತಿಯಲ್ಲಿ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಅಂತಹ ಗಿದ್ಯೋನನ್ನ ನೋಡಿ ದೇವರು ಏನಂತ ಇದ್ದಾನ? ಪರಾಕ್ರಮಶಾಲಿ. ಆದ್ರೆ ನಿಜವಾಗಿ ಗಿದ್ಯೋನನ್ ಏನ್ ಮಾಡ್ತಾ ಇದ್ದಾನೆ? ಭಯ ಪಡ್ತಾ ಇದ್ದಾನೆ, ಅಂಜುತ್ತಾ ಇದ್ದಾನೆ. ಹಲ್ಲೆಲೂಯಾ. ಆದ್ರೆ ದೇವರ ದೃಷ್ಟಿಯಲ್ಲಿ ಅವನು ಏನಾಗಿದ್ದಾನ್ರಿ? ಪರಾಕ್ರಮ ಶಾಲಿಯಾಗಿದ್ದಾನೆ. ಹಲ್ಲೆಲೂಯಾ. ನೀವು ಕೆಲವು ಸಂಗತಿಗಳಿಗಾಗಿ ಭಯಪಡುವಂತದ್ದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡುವಂತ ದೇವರು ನನಗಾಗಿ ನಿನಗಾಗಿ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಹೇಳುವಂತದ್ದು ಒಂದೇ, ನಿನ್ನ ಸಂಗಡ ನಾನು ಇದ್ದೇನೆ, ನಿನ್ನ ಜೊತೆಯಾಗಿ ನಾನು ಇದ್ದೇನೆ, ನಿನ್ನೊಳಗಡೆ ನಾನು ಇದ್ದೇನೆ. ಯಾವ ಸಂಗತಿಗಳಿಗಾಗಿ ನೀನು ಭಯಪಡುವಂತ ಅವಶ್ಯಕತೆ ಇಲ್ಲ. ನಿನ್ನ ನಂಬಿಕೆಯನ್ನ ನೀನೇನ್ ಮಾಡ್ಬೇಕು? ಹೆಚ್ಚಿಸ್ಕೊಳ್ಬೇಕು. ಹಲ್ಲೆಲೂಯಾ. ಕೆಲವೊಂದು ಸಾರಿ ಯೇಸು ಕ್ರಿಸ್ತನ ಬಳಿಯಲ್ಲಿರ್ತಕ್ಕಂಥ ಶಿಷ್ಯರು ವಿಶ್ವಾಸಿಗಳೇ, ಆದ್ರೆ ತಮ್ಮ ಅಲ್ಪ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಪ್ರಿಯರೇ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು 5 ರೊಟ್ಟಿ 2 ಮೀನುಗಳನ್ನ 20,000ಕ್ಕಿಂತ ಹೆಚ್ಚು ಜನರಿಗೆ ಹಂಚಿದಂತ ಸಂದರ್ಭದಲ್ಲಿ 12 ಪುಟ್ಟಿಗಳು ಉಳಿದಾಗಲೂ ಕೂಡ, ಯೇಸು ಸ್ವಾಮಿ ಶಿಷ್ಯರು ಆತನ ಬಳಿಯಲ್ಲಿ ಇದ್ದಾಗಲೂ ಕೂಡ ನಾವು ನೋಡ್ತಾ ಇದ್ದೇವೆ, ಒಂದ್ಸಾರಿ ಪ್ರಯಾಣವಾಗಿ ಅವ್ರು ಹೋಗ್ತಾ ಇರ್ಬೇಕಾದ್ರೆ ಶಿಷ್ಯರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಒಳಗಿಂದೊಳಗೆ. ಯಾಕೆ ಮಾತಾಡ್ಕೊಳ್ತಾ ಇದ್ದಾರೆ ಅವರು? ಅಯ್ಯೋ, ನಾವು ರೊಟ್ಟಿ ಬುತ್ತಿ ಕಟ್ಕೊಂಡು ಬರೋದನ್ನ ಮರೆತು ಬಿಟ್ಟಿವಿ ಅಂತೇಳಿ. ಏನ್ ಮಾತಾಡ್ತಾ ಇದ್ದಾರೆ? ರೊಟ್ಟಿ ಬುತ್ತಿ ಕಟ್ಕೊಂಡು ಬರುವುದನ್ನ ಮರೆತು ಬಿಟ್ಟಿದ್ದೀವಿ ಅಂತೇಳಿ. ಅವಾಗ ಯೇಸು ಸ್ವಾಮಿ ಅವ್ರು ಹೇಳ್ತಾರೆ, ಅವ್ರು ಮಾತಾಡೋದನ್ನ ಕೇಳಿದ ಮೇಲೆ, ಎಲೈ ಅಲ್ಪ ವಿಶ್ವಾಸಿಗಳೇ, ನಾನು ಆ 5 ರೊಟ್ಟಿ 2 ಮೀನುಗಳನ್ನ 5,000 ಪುರುಷರು ಮಾತ್ರ ಲೆಕ್ಕ, ಹಲ್ಲೆಲೂಯಾ, 5,000 ಪುರುಷರಿಗೆ ಹಂಚಿರುವಂತದನ್ನ ನೀವು ನೋಡಲಿಲ್ಲವೇ? 12 ಪುಟ್ಟಿಗಳು ಉಳಿದಿರುವಂತದನ್ನ ನೀವು ಕಾಣಲಿಲ್ಲವೇ? ಹಲ್ಲೆಲೂಯಾ. ಹುಳಿ ಹಿಟ್ಟಿನ ವಿಷಯದಲ್ಲಿ ನೀವು ಜಾಗರೂಕತೆಯಿಂದಿರಿ ಅಂದ್ರೆ ಹೆರೋದನ ಹುಳಿ ಹಿಟ್ಟು ಎಂಬುದಾಗಿ ಸ್ವಲ್ಪ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅಷ್ಟೆಲ್ಲ ಅದ್ಭುತ ಮಾಡಿದ ದೇವರು ಏನೆಲ್ಲ ನಮಗೋಸ್ಕರವಾಗಿ ಮಾಡಲ್ವಾ? ಮಾಡ್ತಾನೆ. ಹಲ್ಲೆಲೂಯಾ. ಎಲ್ಲರೂ ಕೈ ಬಿಟ್ಟರು ಕೂಡ ಕೈ ಬಿಡಲಾರ್ದ ದೇವರು ಅಂತೇಳಿ ಅದ್ರ ಸಲುವಾಗಿ ಎಲ್ಲರೂ ಎಲ್ಲ ಕಡೆಗೆ ಹೋಗ್ಬಂದ ಮೇಲೆ ಕೊನೆಯದಾಗಿ ಯಾರ ಹತ್ರ ಬರ್ತಾರ್ರಿ? ಯೇಸುವಿನ ಹತ್ರ. ಯಾಕಂದ್ರೆ ಆತನು ಪ್ರಾರ್ಥಿಸುವವರ ಪ್ರಾರ್ಥನೆಗಳನ್ನ ಕೇಳಿ ಅವರ ಬಂಧನಗಳನ್ನ ಬಿಡುಗಡೆ ಮಾಡಿ ಅವರ ಜೀವಿತದಲ್ಲಿ ಇರುವಂತ ಕತ್ತಲೆಯನ್ನ ಹೋಗಲಾಡಿಸಿ ಆತನು ಬೆಳಕನ್ನ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇವತ್ತು ನೀನು ಪರಾಕ್ರಮಶಾಲಿಯಾಗಿರುವಂತ ವ್ಯಕ್ತಿಯಾಗಿದ್ದೀಯಾ, ದೇವರನ್ನ ನಂಬಿದಂತ ವ್ಯಕ್ತಿಯಾಗಿದ್ದೀಯಾ. ಯಾವ ಕಾರ್ಯಗಳಿಗಾಗಿ ನೀನು ಭಯಪಡಬೇಡ. ದೇವರ ವಾಕ್ಯ ಹೇಳ್ತಾ ಇದೆ, ಒಂದು ವೇಳೆ ಹೆತ್ತ ತಾಯಿ ತನ್ನ ಮಗುವನ್ನ ಮರಿಬಹುದು, ನಾನು ನಿನ್ನನ್ನ ಮರೆಯುವುದಿಲ್ಲ. ಇಸ್ರಾಯೇಲರನ್ನ ದೇವರು
ಮರೆಯಲಿಲ್ಲ ಪ್ರಿಯರೇ. ಪುನಃ ತಾನೇ ಇಳಿದು ಬಂದು ಅವರಿಗೆ ಏನ್ ಮಾಡ್ತಾ ಇದ್ದಾನೆ? ಅದ್ಭುತವನ್ನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನಿನಗೆ ಯಾವುದು ಶತ್ರುಗಳು ಪಾದಿಯಲ್ಲಿ ಕಾಡ್ತಾ ಇದೆ, ರೋಗ ಆಗಿರ್ಬೋದು, ಬಾಧೆ ಆಗಿರ್ಬೋದು, ಇನ್ನೊಂದು ಮುನ್ನೊಂದು ಕಾರ್ಯ ಆಗಿರ್ಬೋದು, ದೇವರು ನಿನ್ನ ಸಂಗಡ ಇದ್ದಾನೆ, ನಿನಗೆ ಜೊತೆಗಾರನಾಗಿದ್ದು ಅದ್ಭುತವನ್ನ ಆತನು ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕೆಲವೊಬ್ರು ಅಂತಾರೆ, ಇಲ್ಲರಿ ಯೇಸು ಸ್ವಾಮಿನೇ ನನ್ನ ಕರ್ಸ್ಕೊಳ್ಳೋವಲ್ಲರಿ, ನನ್ನ ಮಕ್ಕಳು ಕರ್ಸ್ಕೊಳ್ಳೋವಲ್ರಿ, ಅದಕ್ಕೆ ನಾವು ಬರ್ತಾ ಇಲ್ಲರಿ ಮಂದಿರಕ್ಕ ಅಂತ. ಹಲ್ಲೆಲೂಯಾ. ಹೇಳ್ತಾರೆ, ಬರ್ರಿ ದೇವರ ಆಲಯಕ್ಕೆ ಬಂದು ದೇವರ ವಾಕ್ಯದಲ್ಲಿ ಬೆಳೀರಿ, ಸತ್ಯ ಮಾರ್ಗವನ್ನ ತಿಳಿದುಕೊಳ್ಳ್ರಿ, ಮೋಕ್ಷ ಮುಕ್ತಿ ಮಾರ್ಗ ಯೇಸು ಸ್ವಾಮಿಯಿಂದಲೇ ಹೊರತು ಬೇರೆ ಯಾವುದರಲ್ಲಿ ಇಲ್ಲರಿ ಅಂತ ಹೇಳಿ ಕೇಳಿದ್ರೆ, ಇಲ್ಲರಿ ದೇವ್ರು ನಮ್ಮನ್ನ ಕರೆಸ್ಕೊಳ್ಳೋಲ್ಲ, ಅದಕ್ಕೆ ನಾವು ಬರ್ತಾ ಇಲ್ಲರಿ ಅಂತಾರ. ಹಲ್ಲೆಲೂಯಾ. ದೇವ್ರು ಇವ್ರನ್ನ ಕರೆಸ್ಕೊಳ್ಬೇಕಂತ. ಹಲ್ಲೆಲೂಯಾ. ಬೇಸಿಗೆ ಕಾಲದಾಗ ನಿನ್ನ ಹೊಲಗಳು ಬಂದು ನಿನ್ನ ಮನೆ ತನಕ ಬಂದು, ಬಾ ನನ್ನ ಏನ್ ಮಾಡು, ಚೆನ್ನಾಗಿ ಏನಂತೇಳಿ ರೆಂಟೆ ಮಡಿಕೆ ಹೊಡಿ, ಹಸನು ಮಾಡು, ಎಲ್ಲ ನನ್ನ ಒಳ್ಳೆ ರೀತಿಯಿಂದ ಇಡು ಅಂತೇಳಿ ಪಾಪ ಇವ್ರ ಮನೆಯವರೆಗೂ ಬಂದು ಹೊಲಗಳು ಏನ್ ಮಾಡ್ತಾವ್ರಿ? ಕೇಳ್ತಾರೆ. ಕೇಳಿದಾಗ ಇವ್ರು ಬಂದ್ಯಾ, ಆಯ್ತು ಬರ್ತೀನಿ ತಡಿ ಅಂತೇಳಿ ರೆಡಿಯಾಗಿ ಬರ್ತಿರ್ತಾರೆ. ಹಲ್ಲೆಲೂಯಾ. ಹಂಗಿರುತ್ತಾ? ಹಲ್ಲೆಲೂಯಾ. ಇದಕ್ಕಾದ್ರೆ ಲಾಜಿಕ್ ನೋಡ್ರಿ, ಎಷ್ಟು ಯೋಚನೆ ಮಾಡ್ತಾರೆ. ದೇವ್ರು ತಾನೇ ಕರೆಸ್ಕೊಳ್ಬೇಕಂತ. ಹಲ್ಲೆಲೂಯಾ. ದೇವ್ರು ನಿನ್ನನ್ನು ಯಾವಾಗ್ಲಿಂದಲೂ ಕರಿತಾ ಇದ್ದಾನ. ಹಲ್ಲೆಲೂಯಾ. ಆರಂಭದಿಂದ ಕರಿತಾ ಇದ್ದಾನ. ಆರಂಭದಿಂದ ಆದಾಮನನ್ನ ಹುಡುಕಿಕೊಂಡು ಬಂದಿರತಕ್ಕಂತ ದೇವರು. ಯಾಕಂದ್ರೆ ಆದಾಮನು ಅವರು ನಾಶವಾಗಿ ಹೋಗ್ಬಾರ್ದು ಅಂತೇಳಿ ಅವ್ರನ್ನ ಹುಡುಕಿಕೊಂಡು ಅವರ ಸಹವಾಸ, ಆ ದೇವರ ಸಹವಾಸದಲ್ಲಿ, ನನ್ನ ಸಹವಾಸದಲ್ಲಿ ಅವ್ರು ಇರ್ಬೇಕಂತೇಳಿ ದೇವ್ರು ಏನ್ ಮಾಡಿದಾರಿ? ಹುಡುಕಿಕೊಂಡು ಬಂದ. ಅವಾಗಿನಿಂದ ಬಂದಿದ್ದಾನ, ಸೃಷ್ಟಿ ಮಾಡಿದಾಗ್ಲಿಂದ. ಹಲ್ಲೆಲೂಯಾ. ಕೆಲವರು ಮಾತಾಡ್ತಾ ಇರ್ತಾರೆ, ಆ ಮಾತುಗಳಿಗೆ ಅರ್ಥನೇ ಇರೋದಿಲ್ಲ. ಹಲ್ಲೆಲೂಯಾ. ಹೊಲ ಕರೆಸ್ಕೊಳುತ್ತಾ ನಿಮ್ಮನ್ನ? ನೀವೇ ಹೊಲಕ್ಕೆ ಹೋಗಿ ಏನ್ ಮಾಡ್ತೀರಿ? ಎಲ್ಲ ಹಸನು ಮಾಡಿ ಬಿತ್ತುತ್ತೀರಿ, ಒಳ್ಳೆ ಬೆಳೆಯನ್ನ ಪಡೆದುಕೊಳ್ತೀರಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅದರಂಗೆ ನೀವೇ ಹುಡುಕಿಕೊಂಡು ಬರಬೇಕು. ಹಲ್ಲೆಲೂಯಾ. ದೇವರು ಎಲ್ಲಿದ್ದಾನೆ ಎಂಬುದಾಗಿ ನೀನು ಗೊತ್ತಿದೆ ಅಲ್ವಾ? ಆ ಸ್ಥಳಕ್ಕೆ ನೀನೇ ಹುಡುಕಿಕೊಂಡು ಬರುವಾಗ ನೀನು ಆಶೀರ್ವಾದಕ್ಕೆ ಪಾತ್ರನಾಗ್ತೀಯ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರು ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನು ನಿನ್ನನ್ನ ಮರೆಯದ ದೇವರಾಗಿದ್ದಾನೆ, ಆತನು ನಿನ್ನನ್ನ ಕೈ ಬಿಡದ ದೇವರಾಗಿದ್ದಾನೆ, ಆತನು ನಿನ್ನ ಜೀವಿತದಲ್ಲಿ ನಿನ್ನನ್ನ ಅವಮಾನಕ್ಕೆ ಗುರಿ ಮಾಡದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ಕಾರ್ಯಗಳನ್ನ ನೀನು ನಂಬಬೇಕು, ವಿಶ್ವಾಸ ಇಡಬೇಕು ಪ್ರಿಯನೇ. ಪ್ರಿಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಇಸ್ರಾಯೇಲರು ಮೊರೆ ಇಟ್ಟಂತ ಸಂದರ್ಭದಲ್ಲಿ ದೇವರವರನ್ನ ಕಾಪಾಡಿದ. ವಿಮೋಚನಾ ಕಾಂಡ 15:26 ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ರೋಗದಿಂದ ನಿನ್ನನ್ನು ಬಿಡಿಸಿ ನಿನಗೆ ಆರೋಗ್ಯವನ್ನ ದಯಪಾಲಿಸುವ ಯೆಹೋವ ರಾಫ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. 15:26 ಎಕ್ಸೋಡಸ್ ಚಾಪ್ಟರ್. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತ್ಯರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾನೆ ದೇವರು? ನನ್ನ ಕಟ್ಟಳೆಗಳನ್ನು ನೀವು ಕೈಕೊಂಡು ನಡಿಬೇಕು, ನನ್ನ ಮಾತನ್ನ ಶ್ರದ್ಧೆಯಿಂದ ನೀವು ಕೇಳಬೇಕು, ನನ್ನ ಆಜ್ಞೆಗಳಿಗೆ ಒಳಗಾಗಿ ನೀವು ನಡಿಬೇಕು. ನಡಿಲಾರದೆ ದೇವರೇ ಆರೋಗ್ಯ ಕೊಡಪ್ಪ, ಆರೋಗ್ಯ ಕೊಡಪ್ಪ, ಆರೋಗ್ಯ ಕೊಡಪ್ಪ ಅಂತಂದ್ರೆ ಆರೋಗ್ಯ ಬರಲ್ಲ. ನೀನು ಏನ್ ಮಾಡಿಲ್ಲ? ದೇವರು ಹೇಳಿದಂಗೆ ನೀನು ನಡೆದಿಲ್ಲ, ದೇವರ ಮಾರ್ಗದಲ್ಲಿ ನೀನು ಜೀವಿಸ್ತಾ ಇಲ್ಲ. ದೇವರು ಯಾವುದನ್ನ ಮಾಡು ಎಂಬುದಾಗಿ ಹೇಳಿದನೋ ಅದಕ್ಕೆ ವಿರುದ್ಧವಾಗಿ ನೀನು ಕಾರ್ಯಗಳನ್ನ ಮಾಡ್ತಾ ಇದ್ದೀಯ. ಹಲ್ಲೆಲೂಯಾ. ಆದ್ರೂ ದೇವರಾತ ಎಂತ ದೇವರಾತ? ಕರುಣಾಮಯಿ. ಕೇಳಿದವ್ರಿಗೆಲ್ಲವುಗಳನ್ನ ಒದಗಿಸಿ ಕೊಡುವ. ನಿನೆವೆ ಪಟ್ಟಣದ ಜನರು ಹೆಂಗಿದ್ರು? ದುಷ್ಟರು, ಕೋಪಿಷ್ಠರು, ದೇವರಿಗೆ ಅಸಹ್ಯವಾದ ಎಲ್ಲ ಕಾರ್ಯಗಳನ್ನ ಮಾಡುವಂತವ್ರು. ಒಂದೇ ಸರಿ ಹೇಳಿಬಿಟ್ಟ, 1,20,000 ಜನರು ಒಂದೇ ಸರಿ ನಾನೇನ್ ಮಾಡ್ಬಿಡ್ತೀನಿ? ನಾಶ ಮಾಡಿಬಿಡ್ತೀನಿ ಅಂತ. ಅವ್ರು ಯಾರು ಹುಡುಕಿದ್ರಿ? ಸೃಷ್ಟಿಕರ್ತನಾದ ದೇವರನ್ನ ಹುಡುಕಿದ್ರು. ಹಲ್ಲೆಲೂಯಾ. ಹುಡುಕಿದಾಗ ಅವರು ದೇವರ ಮಾರ್ಗದಲ್ಲಿ ನಡೆದಾಗ, ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ತಮ್ಮನ್ನ ಎಲ್ಲರೂ ಒಪ್ಪಿಸಿಕೊಟ್ಟಾಗ, ಸತ್ಯವೇದ ಹೇಳ್ತಾ ಇದೆ,
ದೇವರು ತಾನು ಬರಗೊಡಿಸುವನು ಎನ್ನುವಂತ ಆ ಒಂದು ಶಾಪವನ್ನ ಆತನ ಏನ್ ಮಾಡಿದ, ತೆಗೆದುಹಾಕಿ ಆಶೀರ್ವಾದವಾಗಿ ಆತನು ಮಾರ್ಪಡಿಸಿಬಿಟ್ಟ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ನೀನು ಮೊದಲು ದೇವರಿಗಾಗಿ ನೀನು ತವಕ ಪಡುವವನಾಗು, ದೇವರ ಮಾತನ್ನ ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ನೀನು ಮಾಡುವುದಾದರೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಮಗೆ ಐಗುಪ್ತರಿಗೆ ಉಂಟು ಮಾಡಿದ ಯಾವ ವ್ಯಾಧಿಗಳನ್ನು ನಿಮಗೆ ಉಂಟು ಮಾಡುವುದಿಲ್ಲ, ಯಾಕಂದ್ರೆ ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನಾಗಿದ್ದೇನೆ. ಹಲ್ಲೆಲೂಯಾ. ಆತನು ಆರೋಗ್ಯವನ್ನ ದಯಪಾಲಿಸುವಂತ ದೇವರಾಗಿದ್ದಾನೆ, ಆತನು ಆರೋಗ್ಯವನ್ನ ಕೊಡುವಂತ ದೇವರಾಗಿದ್ದಾನೆ, ನಿನ್ನಲ್ಲಿರುವಂತ ಅನಾರೋಗ್ಯವನ್ನು ಸಂಪೂರ್ಣವಾಗಿ ತೆಗೆದು ಹಾಕುವಂತ ದೇವರಾಗಿದ್ದಾನೆ. ಕೊರೋನಾ ಓಕೆ, ಕೊರೋನಾಕ್ಕಿಂತಲೂ ಕೊರೋನಾ ತಂದೆ ಬರುತ್ತೆ ಮುಂದೆ. ಹಲ್ಲೆಲೂಯಾ. ಕೊರೋನಾ ಓಕೆ, ಕೊರೋನಾ ಅಪ್ಪ ಬರುತ್ತ ಮುಂದ. ಆ ಕೊರೋನಾ ಅಪ್ಪವನ್ನು ಓಡಿಸುವಂತ ಶಕ್ತಿಯನ್ನು ಕೂಡ ಏಸಪ್ಪ ನಮ್ಮೆಲ್ಲರಿಗೆ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಯಾಕಂದ್ರೆ ಯೆಹೋವ ರಾಫ, ಆತನು ಆರೋಗ್ಯ ದಾಯಕನು. ಒಂದೇ ಐಗುಪ್ತ ದೇಶದಲ್ಲಿದ್ದಾರೆ, ಇಲ್ಲಿ ಇವರಿಗೆ ಯಾವ ವ್ಯಾಧಿ ಇಲ್ಲ, ಅವರೆಲ್ಲ ವ್ಯಾಧಿಗಳಿಂದ ಬರ ಮಾಡ್ತಾ ಇದ್ದಾರೆ. ಇಲ್ಲಿ ಯೇಸು ಸ್ವಾಮಿ ಇದ್ದಾನೆ, ಅಲ್ಲಿ ಯೇಸು ಸ್ವಾಮಿಯನ್ನು ಅವರು ಬರಗೊಡಿಸ್ಲಿಲ್ಲ, ಅವರು ಬೇಡ ಅಂತಂದ್ರು, ನಾವು ಇದರಲ್ಲೇ ಮುಳುಗ್ತೀವಿ ಅಂದ್ರು, ಅವರೆಲ್ಲರೂ ಏನಾದ್ರೆ ರೋಗದಿಂದ ನಾಶವಾಗಿ ಹೋದ್ರು, ಬಾಧೆ ಪಟ್ಟರು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೆಹೋವ ರಾಫ, ಆತನು ನಿನಗೆ ಆರೋಗ್ಯವನ್ನು ಕೊಡುವ ಆತನು, ನಿನ್ನ ಅನಾರೋಗ್ಯವನ್ನ ಬೇರು ಸಹಿತವಾಗಿ ಕಿತ್ತು ಹಾಕುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಅದರ ಸಲುವಾಗಿ ಬನ್ನಿರಿ ನನ್ನ ಜನರೇ, ಬಾಗಿಲು ಮುಚ್ಚಿಕೊಳ್ಳಿರಿ, ನನ್ನ ರೌದ್ರಾವೇಶ ತೀರುವ ತನಕ ನೀವು ಒಳಗಡೆನೆ ಇರ್ರಿ. ಹಲ್ಲೆಲೂಯಾ. ತನ್ನ ಮಕ್ಕಳಿಗೆ ದೇವರು ಹೇಳುವಂತ ಮಾತು ಪ್ರೇರಣೆ ಎಲ್ಲವೂ ಸತ್ಯವೇದದಲ್ಲಿ ಇರುವಂತ ಪ್ರತಿಯೊಂದು ಎಲ್ಲ ದೇಶಗಳಿಗೆ ಇವತ್ತೇನಾಗಿದ್ದಾವೆ, ಸೊಲ್ಯೂಷನ್ಸ್ ಗಳಾಗಿ ಇದ್ದಾವೆ ಪ್ರೇರಣೆ. ಅದು ಸ್ವಚ್ಛ ಭಾರತ ಆಂದೋಲನ ಕೂಡ ಎಲ್ಲಿಂದ ಬಂದಿರೋದು, ಸತ್ಯವೇದದಿಂದನೇ ಬಂದಿರೋದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ನಿನ್ನನ್ನ ಮರೆಯುವುದಿಲ್ಲ, ಆತನು ನಿನ್ನನ್ನ ಕೈ ಬಿಡುವುದಿಲ್ಲ. ಆದ್ರೆ ನೀನು ದೇವರಿಗೆ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದೆ, ಯಾಕಂದ್ರೆ ನಮ್ಮೆಲ್ಲರ ತಂದೆ ಆತನಾಗಿದ್ದಾನೆ. ನಮಗೆ ಕೆಟ್ಟದು ಮಾಡು ಅಂತೇಳಿ ನಿಮ್ಮ ಮಕ್ಕಳಿಗೆ ನೀವು ಆಯ್ತು ಹೋಗ್ರಿ, ಅವ್ರ ಮನೆ ಪಕ್ಕದಾಗ ಏನಾದ್ರು ಇರ್ತಾವ, ಅವ್ರನ್ನ ಅವ್ರು ಇಲ್ಲಾರ್ದಾಗ ಹೋಗಿ ಒತ್ಕೊಂಡ್ಬಿಡ್ರಿ ಅಂತೇಳಿ ಹೇಳ್ಕೊಡ್ತೀರಾ? ಅಲ್ಲೆಲ್ಲ ಇಲ್ಲ, ಅಮ್ಮ ನಿಮ್ಮ ಅಪ್ಪನ ಜೋಬಲ್ಲಿ ದುಡ್ಡು ಇರ್ತಾವ, ಅಪ್ಪ ಗೊತ್ತಾಗಲಾರಂಗೆ ಏನ್ ಮಾಡು, ಕಳ್ತನ ಮಾಡಿ ನನಗೆ ಕೊಡು ಅಂತ ಹೇಳ್ಕೊಡ್ತೀರಾ? ಮಕ್ಕಳಿಗೆ ಏನ್ ಹೇಳ್ಕೊಡ್ತೀರಿ ನೀವು? ಕೆಟ್ಟದನ್ನು ಹೇಳ್ಕೊಡ್ತೀರಾ, ಒಳ್ಳೇದನ್ನು ಹೇಳ್ಕೊಡ್ತೀರಾ? ಒಳ್ಳೇದೇ ಹೇಳ್ಕೊಡ್ತೀರಾ. ಅದರಂಗೆ ದೇವರು ಕೂಡ ನಮಗೆ ಒಳ್ಳೇದನ್ನೇ ಏನ್ ಮಾಡ್ತಾನ್ರಿ, ಹೇಳಿಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಕೆಟ್ಟದನ್ನ ಬಿಟ್ಟು ಬಿಡ್ರಿ, ನನ್ನ ಬಳಿಗೆ ನೀವು ಬನ್ನಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಅದರ ಸಲುವಾಗಿ ಎಲ್ಲರೂ ಹೊರೆ ಹೊತ್ಕೊಂಡಿದ್ದಾರೆ. ಎಂತ ಹೊರೆ ಅದು? ಪಾಪ ಎನ್ನುವವರೇ, ರೋಗ ಎನ್ನುವವರೇ, ಬಾಧೆ ಎನ್ನುವವರೇ, ಶಾಪ ಎನ್ನುವ ಹೊರೆ, ಅನಾರೋಗ್ಯ ಎನ್ನುವಂತ ಹೊರೆ, ಎಲ್ಲ ಸಮಸ್ಯೆಗಳ ಹೊರೆಯನ್ನ ಹೊತ್ತುಕೊಂಡು ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಕೆಲವೊಬ್ರು ಹೊರೆ ಸಾಯುವವರೆಗೂ ಹೊರೆ ಹಂಗೆ ಇರುತ್ತೆ, ಆ ಪಾತಾಳದಾಗ ಬಿದ್ದಾಗಲೂ ಹಂಗೆ ಹೊರೆ ಹೊತ್ಕೊಂಡೇ ಇರ್ತಾರೆ, ಇನ್ನ ಭಯಂಕರವಾದ ಯಾತನಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಹೊರೆಯನ್ನ ನಾನು ತೆಗೆದಾಕ್ತೀನಿ ಅಂತೇಳಿ ಯೇಸಪ್ಪ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಯಾರು ಕೂಡ ಅರ್ಹರಲ್ಲ, ಯಾರು ಕೂಡ ಎಲ್ಲ ಮನುಷ್ಯರಿಗಾಗಿ ರಕ್ತವನ್ನ ಸುರಿಸಲಿಲ್ಲ, ಆತನು ಮಾತ್ರ ಅರ್ಹನಾಗಿರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ತನ್ನ ಕೊನೆಯ ರಕ್ತದ ಹನಿಯನ್ನ ಸುರಿಸಿ ನಮ್ಮೆಲ್ಲರನ್ನ ಆತನ ಏನ್ ಮಾಡಿದಾನ್ರಿ, ಕೊಂಡುಕೊಂಡಿದ್ದಾನೆ. ನೀವು ಸುಮ್ಮನೆ ಜೀವಿಸ್ತಾ ಇಲ್ಲ ಈ ಭೂಮಿಯಲ್ಲಿ, ದೇವರು ನಿಮ್ಮನ್ನ ನಮ್ಮನ್ನ ಕೊಂಡುಕೊಂಡಿದ್ದಾನೆ ತನ್ನ ರಕ್ತವನ್ನ ಸುರಿಸುವುದರ ಮೂಲಕವಾಗಿ. ಹಲ್ಲೆಲೂಯಾ. ಯಾರಾದ್ರೂ ಪ್ರಾಣವನ್ನ ಕೊಡ್ತಾರಾ? ಯಾರು ಕೊಡೋದಿಲ್ಲ. ಆದ್ರೆ ದೇವರು ತಾನಾಗಿಯೇ ಬಂದು ಪ್ರಾಣ ತೆಗೆದಂತ ದೇವರುಗಳು ಜಗ್ಗಿ ಜನ ಅದರ ಮನುಷ್ಯರ ಆಲೋಚನೆಗಳ ಮೂಲಕವಾಗಿ. ಹಲ್ಲೆಲೂಯಾ. ಪ್ರಾಣ ತೆಗೆದಂತವರ ಮಧ್ಯದಲ್ಲಿ ಪ್ರಾಣ ಕೊಟ್ಟಂತ ಆತನು ನಿಮಗೆ ಸಿಗುವಂತದ್ದು ಯೇಸು ಕ್ರಿಸ್ತನನ್ನ ಬಿಟ್ಟು ಬೇರೆ ಯಾರು ಕೂಡ ಇಲ್ಲವೇ ಇಲ್ಲ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ, ನನ್ನ ನೊಗವು ಹಗುರವಾದದ್ದು, ನನ್ನಲ್ಲಿ ಬಂದು ನೀವು ಕಲಿತುಕೊಳ್ಳಿರಿ ಎಂಬುದಾಗಿ ದೇವರು ಕರೆಯನ್ನ
ವಿಶ್ವಕ್ಕೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಆತನು ನಿನ್ನನ್ನ ರೋಗದಿಂದ ತಪ್ಪಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಇವತ್ತು ನೀನು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ಎಲ್ಲರೂ ನಿನ್ನ ಮರೆತರು ಕೂಡ ದೇವರು ನಿನ್ನನ್ನ ಮರೆಯಲ್ಲ. ಎಲ್ಲರೂ ನಿನ್ನ ಕೈ ಬಿಟ್ಟರು ಕೂಡ ದೇವರು ನಿನ್ನನ್ನ ಕೈ ಬಿಡೋದಿಲ್ಲ. ಎಲ್ಲರೂ ನಿನ್ನನ್ನ ಬಲಹೀನಳು ಎಂಬುದಾಗಿ ನೆನೆಸಿದಾಗಲೂ ಕೂಡ ದೇವರು ನಿನ್ನನ್ನ ಏನಂತಾನೆ, ಪರಾಕ್ರಮಶಾಲಿ ಎಂಬುದಾಗಿ ಸಂಬೋಧನೆ ಮಾಡ್ತಾನೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಪ್ರಿಯರೇ, ಇವತ್ತು ನಾವು ಯಾವ ಸಂಗತಿಗಳಿಗಾಗಿ ಭಯಪಡುವಂಥದ್ದು ಬೇಕಾಗಿಲ್ಲ. ನಮ್ಮನ್ನ ಕಾಯುವ ದೇವರು ನಮಗಾಗಿ ಇದ್ದಾನೆ. ನಮಗಾಗಿ ಆತನು ಪ್ರಾಣವನ್ನೇ ಕೊಟ್ಟಿದ್ದಾನೆ ಮೇಲೆ ಈ ಎಲ್ಲ ಕಾರ್ಯಗಳನ್ನು ಕೂಡ ಆತನು ನೋಡಿಕೊಳ್ಳುವಂತ ದೇವರಾಗಿದ್ದಾನೆ. ಅದ್ರ ಸಲುವಾಗಿ ಅಬ್ರಹಾಮನು ಹೇಳ್ತಾನೆ ದೇವರನ್ನ ಏನಂತ ಹೇಳಿ, ನೀನು ಯೆಹೋವ ಈರೆ ಆಗಿದ್ದೀಯಪ್ಪ. ಏನಂತೇಳಿ, ನೀನು ಎಲ್ಲವನ್ನ ಒದಗಿಸಿಕೊಡುವ ದೇವರಾಗಿದ್ದೀಯ. ಆತನ ಏನಾಗಿದ್ದಾನ್ರಿ, ಯೆಹೋವ ಈರೆ. ಸ್ವಂತ ಮಗನನ್ನ ಕೇಳ್ತಾನೆ ದೇವ್ರು. ಏನಂತೇಳಿ, ಅಬ್ರಹಾಮ, ಬಹಳ ನಿನ್ನ ಮಗನನ್ನ ನೀನ್ ಮಾಡ್ತಾ ಇದ್ದೀಯಾ, ಪ್ರೀತಿ ಮಾಡ್ತಾ ಇದ್ದೀಯಾ. ನಿನ್ನ ಮಗನನ್ನ ನನಗೇನ್ ಮಾಡ್ಬೇಕು, ಯಜ್ಞವಾಗಿ ಅರ್ಪಿಸಬೇಕು. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿ, ಯಾವಾಗ ಅಬ್ರಹಾಮನಿಗೆ ದೇವರು ದೂತನು ಕೇಳಿದಂತ ಸಂದರ್ಭದಲ್ಲಿ ಅಬ್ರಹಾಮನು 3 ದಿನದವರೆಗೆ ಏನ್ ಮಾಡ್ತಾ ಇದ್ರಿ, ನಡೆದುಕೊಂಡು ಹೋಗಿ ಸೇವಕರನ್ನ ಕತ್ತೆಯ ಮೇಲೆ ಕಟ್ಟಿಗೆಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. 3 ದಿನಗಳು ನಡೆದ ನಂತರ ಮೋರಿಯಾ ಎನ್ನುವಂತ ಬೆಟ್ಟವನ್ನ ಸೇರಿ, ಮೋರಿಯಾ ಬೆಟ್ಟದ ಮೇಲೆ ಯಜ್ಞವನ್ನ ಕೊಡ್ತಾ ಇರ್ಬೇಕಾದ್ರೆ ಸೇವಕರನ್ನ ಕೆಳಗಡೆ ಬಿಡ್ತಾ ಇದ್ದಾನೆ. ಅವಾಗ ಕಟ್ಟಿಗೆಗಳನ್ನ ಮಾತ್ರ ತೆಗೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಗನ ಕೇಳ್ತಾನೆ, ಪ್ರೇಯರ್, ಅಪ್ಪ ಎಲ್ಲ ಓಕೆ, ಆದ್ರೆ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಬಲಿ ಇಲ್ಲ, ಯಾಕೆ ಅಂತೇಳಿ. ಹಲ್ಲೆಲೂಯಾ. ಎಲ್ಲ ಕರೆಕ್ಟ್ ಐತಪ್ಪ, ಯಜ್ಞಕ್ಕೆ ಬೇಕಾದ ಕಟ್ಟಿಗೆಗಳಿದಾವ, ಬೆಂಕಿ ಅದಾವ, ಎಲ್ಲ ಇದಾವ ಅಂತ ಹೇಳಿದ ತಕ್ಷಣ ಅಬ್ರಹಾಮನ ಒಂದೇ ಒಂದು ಮಾತು ಹೇಳ್ತಾನೆ ಪ್ರೇಯರ್. ಏನಂತೇಳಿ, ದೇವರು ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ದೇವರು ಒದಗಿಸಿ ಕೊಡ್ತಾನೆ. ಅದ್ರ ಸಲುವಾಗಿ ಪ್ರೇರೆ, ಆ ದೇವರು ನಿನಗಾಗಿ ಇದ್ದಾನೆ ಪ್ರೇರೆ. ದೇವರು ನರಬಲಿಯನ್ನ ಕೇಳದ ದೇವರಾಗಿದ್ದಾನೆ, ನೆನ್ಪಿಟ್ಕೊಳ್ರಿ. ಹಲ್ಲೆಲೂಯಾ. ಉಂಟು ಮಾಡಿದ ಮಕ್ಕಳನ್ನ ನರಬಲಿಯನ್ನ ಕೇಳ್ತಾನ್ರಿ ದೇವರು, ಕೇಳೋದಿಲ್ಲ ಪ್ರೇಯರ್. ಅವಾಗ ಅಬ್ರಹಾಮನ ಆತನ ಭಕ್ತಿ, ಆತನ ವಿಶ್ವಾಸ, ಆತನ ನಂಬಿಕೆ ಯಾವ ರೀತಿಯಾಗಿದೆ ಎಂಬುದಾಗಿ ನಾವು ನೋಡುವಾಗ ಅವಾಗ ಅಬ್ರಹಾಮನು ಅಲ್ಲಿ ಆ ಒಂದು ಮೋರಿಯಾ ಎನ್ನುವಂತ ಬೆಟ್ಟದ ಮೇಲೆ ಏರಿ ಹೋದಂತ ಸಂದರ್ಭದಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. 13ನೇ ವಾಕ್ಯ, 1 ನಿಮಿಷ ತಡ್ರಿ, 22ನೇ ಅಧ್ಯಾಯ ತೆಗ್ರಿ. 13ನೇ ವಾಕ್ಯ. ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದು ಯಾರಿಗೆ ಸಾದೃಶ್ಯ ಪ್ರಿಯರೇ? ನಮಗೆ ಬದಲಾಗಿ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಕೊಡುವುದರ ಮೂಲಕವಾಗಿ ನಮ್ಮ ವ್ಯಾಧಿಗಳನ್ನ ಆತನು ಒತ್ತುಕೊಂಡ, ನಮ್ಮ ಪಾಪವನ್ನ ಆತನು ಒತ್ತುಕೊಂಡ, ನಮ್ಮ ಶಾಪವನ್ನ ಆತನು ಒತ್ತುಕೊಂಡ, ನಮ್ಮ ಕತ್ತಲೆಯ ಜೀವಿತವನ್ನ ಆತನು ಒತ್ತುಕೊಂಡ, ನಮ್ಮ ಅವಮಾನವನ್ನ ಆತನು ಶಿಲುಬೆಯ ಮೇಲೆ ಒತ್ತುಕೊಂಡ. ಅದನ್ನೇ ಪೇತ್ರನು ಹೇಳ್ತಾ ಇದ್ದಾನೆ. ಅಯ್ಯೋ, ಒಂದು ಸಾರಿ ನೀವು ಓದ್ರಿ ಪೇತ್ರನ ಪತ್ರಿಕೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದನೇ ತೆಗೆದಿದ್ದೀರಾ? ನಿಮಿಷ ಕೊಡ್ರಿ. 1ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 25ನೇ ವಾಕ್ಯ 24 ಕೊನೆಯ ಲೈನ್ ಓದ್ತೀರಾ? ಅದಕ್ಕಿಂತ ಸ್ವಲ್ಪ ನಿಮಿಷ. ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನ ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಎಷ್ಟು ಜನ ನಂಬ್ತೀರಿ ನನಗೆ ಗುಣವಾಯಿತು ಎಂಬುದಾಗಿ? ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಿ ದೇವರನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ? ಎಷ್ಟು ಜನ ನಂಬ್ತೀರಿ ದೇವರನ್ನ ಜೀವಿತದಲ್ಲಿ ಬಿಡುಗಡೆಯನ್ನ ಕೊಟ್ಟಿದ್ದಾನೆ ಎಂಬುದಾಗಿ? ಎಷ್ಟು ಜನ ನಂಬ್ತೀರಿ ದೇವರು ನನ್ನ ಜೀವಿತದಲ್ಲಿ ಆಶ್ಚರ್ಯ ಕಾರ್ಯಗಳನ್ನ ಮಾಡ್ತಾನೆ ಎಂಬುದಾಗಿ? ಹಲ್ಲೆಲೂಯಾ. ಆ ದೇವರು ಖಂಡಿತ ಮಾಡುವ ದೇವರಾಗಿದ್ದಾನೆ. ಅದ್ರ ಸಲುವಾಗಿ ತನ್ನ ಪ್ರಾಣವನ್ನ ದೇವರು ನನಗಾಗಿ ನಿನಗಾಗಿ ಕೊಟ್ಟಿದ್ದಾರೆ. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ, ನಮಗೆ ಸ್ವಸ್ಥತೆಯಾಗಿದೆ, ನಮಗೆ ಬಿಡುಗಡೆಯಾಗಿದೆ ಪ್ರೇರ. ಅದರ ಸಲುವಾಗಿ ಇವತ್ತು ಒಂದೇ ಅಂಶ ಆತನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನ
ಮರೆಯುವುದಿಲ್ಲ. ಹಲ್ಲೆಲೂಯಾ. ನಾನು ನಿನ್ನನ್ನ ಕೈ ಬಿಡೋದಿಲ್ಲ. ಒಂದು ವೇಳೆ ಎತ್ತು ತಾಯಿ, ನಾನು ಬಹಳ ಸ್ಟಾರ್ಟಿಂಗ್ ಅಲ್ಲಿ ಬೈಬಲ್ ಓದ್ತಾ ಇರ್ಬೇಕಾದ್ರೆ ನನ್ಗೆ ಬಹಳ ಆಲೋಚನೆ ಆಗ್ತದೆ, ಅಮ್ಮ ಹೆಂಗ್ ಮರಿತಾಳ್ರಿ ಮಕ್ಕಳನ್ನ ಅಂತೇಳಿ. ಹಲ್ಲೆಲೂಯಾ. ಮರಿತಾಳೆ. ಕೆಲವು ಜನರು ಹಡದು ಎಲ್ಲಿ ಬಿಸಾಕ್ತಾ ಇದಾರೆ ಮಕ್ಕಳನ್ನ, ಗಟಾರದಲ್ಲಿ ಬಿಸಾಕ್ತಾ ಇದ್ದಾರೆ. ಕೆಲವು ಜನರು ಮಕ್ಕಳನ್ನ ಎಲ್ಲಿ ಬಿಸಾಕ್ತಾ ಇದಾರೆ, ಕಸದ ತೊಟ್ಟಿಯಲ್ಲಿ ಬಿಸಾಕ್ತಾ ಇದ್ದಾರೆ. ಕೆಲವು ಜನರು ಹೆಣ್ಣು ಮಗಳು ಹುಟ್ಟಿದ್ದು ಅಂತೇಳಿ ಹಾಸ್ಪಿಟ್ಲಾಗ ಆಯ್ತು ಅಲ್ಲೇ ಬಿಟ್ಟು ಹಂಗೆ ಹೋಗ್ತಾ ಇದ್ದಾರೆ. ಎಲ್ಲೋ ಒಂದು ಬಸ್ ಸ್ಟ್ಯಾಂಡ್ ಸ್ಥಳದಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಪ್ರೇರೆ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಹೆತ್ತ ತಾಯಿನೇ ಮರೆಯುವಂತ ಕಾಲ ಪ್ರೇರೆ. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ನಿನ್ನನ್ನ ಮರೆಯುವುದಿಲ್ಲ, ಆತನು ನಿನ್ನನ್ನ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಸತ್ಯವೇದದಲ್ಲಿ ಬರೆದಿರ್ತಕ್ಕಂಥ ಮಾತು ಯಾವ್ದ್ರಿ? ನಾನು ನಿನ್ನನ್ನ ಕೈ ಬಿಡೋದಿಲ್ಲ. ನಂಬ್ತೀರಾ? ಇವತ್ತು ಯೇಸು ನನ್ನನ್ನ ಎಂತಹ ಪರಿಸ್ಥಿತಿಗಳು ಬರಲಿ ಆತನು ನನ್ನನ್ನ ಕೈ ಬಿಡೋದಿಲ್ಲ. ಎಂತಹ ಅಂಧಕಾರವಾದ ಸ್ಥಿತಿಗಳೇ ಬರಲಿ, ಅಯ್ಯೋ ಸಾವಿಗೆ ನಾನು ಸಮೀಪವಾದಾಗಲೂ ಕೂಡ ದೇವರು ನನ್ನನ್ನ ಕೈ ಬಿಡೋದಿಲ್ಲ. ಪ್ರಿಯರೇ, ಹಿಜ್ಕೀಯನಿಗೆ ಸಾವು ಬಂತು. ಎಂತಹ ಸಾವು ಪ್ರಿಯರೇ? ಮಧ್ಯ ವಯಸ್ಸಿನಲ್ಲಿಯೇ ಸಾವು ಬಂದಂತ ಸಂದರ್ಭದಲ್ಲಿ ಹಿಜ್ಕೀಯನ್ ಏನ್ ಮಾಡ್ತಾನೆ? ಗೋಡೆಗೆ ಮೋರೆಯಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ದೇವರೇ, ನೀನು ನಾನು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ನೀನು ಒಂದು ಸಾರಿ ನೆನೆಸಿಕೋ ಎಂಬುದಾಗಿ ದೇವರು ನೆನೆಸ್ಕೊಂಡು ಹೇಳ್ತಾ ಇದ್ದಾನೆ. ಏನಂತ ಹೇಳಿ? ಹಿಜ್ಕೀಯನೇ, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನ ನೋಡಿದ್ದೇನೆ, ನೀನು ಗುಣ ಹೊಂದಿ ನಿನ್ನ ಆಯುಷ್ ಕಾಲಕ್ಕೆ 15 ವರ್ಷಗಳನ್ನ ಬಂಪರ್ ಗಿಫ್ಟ್ ಕೊಟ್ಟುಬಿಟ್ಟ ದೇವರು. ಹಲ್ಲೆಲೂಯಾ. ಎಷ್ಟು ವರ್ಷ ರೀ? 15 ವರ್ಷಗಳು ಕೊಟ್ಟ. ಹಲ್ಲೆಲೂಯಾ. ಅದರಂಗೆ ದೇವರು ಏನ್ ಮಾಡ್ತಾನೆ? ಆಯುಷ್ಯವನ್ನ ಹೆಚ್ಚಿಸ್ತಾನೆ. ಹಲ್ಲೆಲೂಯಾ. ಆದ್ರೆ ನೀನು ದೇವರಲ್ಲಿ ಮೊದಲು ಏನ್ ಮಾಡ್ಬೇಕು? ಸಮಯವನ್ನ ಕಳಿಬೇಕು. ದೇವರಲ್ಲದವುಗಳು ಅಂತೇಳಿ ನಿನಗೆ ಗೊತ್ತು, ಆದ್ರೂ ಕೂಡ ನೀನು ಹಂಗೆ ಹೋಗ್ತೀಯ. ಹಲ್ಲೆಲೂಯಾ. ಅದು ಏನು ಅಲ್ಲ ಎಂಬುದಾಗಿ ನಿನಗೆ ಗೊತ್ತು. ದೇವರು ಗಿದ್ದೆಯನ್ನು ಕರೆದ ಮೇಲೆ ಗಿದ್ದೆನಿಗೆ ಹೇಳ್ತಾ ಇದ್ದಾನೆ, ಗಿದ್ದೆವನೇ ಅಲ್ಲಿರುವಂತ ಆ ವಿಗ್ರಹವನ್ನ ತೆಗೆದು ಹಾಕು, ಅಶೇರ ವಿಗ್ರಹ ಸ್ತಂಭವನ್ನ ಕಡಿದು ಹಾಕು ಅಂತೇಳಿ. ಅದೇ ನಿನಗೆ ಉರುಳಾಗಿದೆ, ಅದೇ ನಿನಗೆ ಮುಳ್ಳಾಗಿದೆ, ಅದೇ ನಿಮ್ಮ ಜೀವಿತದಲ್ಲಿ ಮುಂದೆ ಹೋಗ್ಲಾರದೆ ಅದು ಏನ್ ಮಾಡ್ತಾ ಇದೆ? ನಿಮ್ಮನ್ನ ಹಿಂದಕ್ಕೆ ತಳ್ತಾ ಇದೆ. ಇಲ್ಲಿ ಭೂಲೋಕದಾಗ ಹೋಗಿ ಅದು ನಿಮ್ಮನ್ನ ಪಾತಾಳಕ್ಕೆ ನಡೆಸುತ್ತೆ. ಅದರಿಂದ ಒಳಗಡೆ ಇರುವಂತವನ್ನೆಲ್ಲ ಸೈತಾನನೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ದೇವರು ಯಾವಾಗ ಹೇಳಿದ್ನೋ ಗಿದ್ಯೋನ ಭಯಪಡ್ತಾ ಇದ್ದಾನೆ. ಅಯ್ಯೋ, ನನ್ನ ತಂದೆನೇ ಸ್ಥಾಪನೆ ಮಾಡ್ಯಾನ ಅದನ್ನ. ಯಾವ್ದನ್ನ? ಆ ಮೂರ್ತಿ ಇಟ್ಟಿರೋದೇ ನಮ್ಮಪ್ಪ ಇಟ್ಟಲ್ಲ, ಲಾಲೆಗ ತೆಗೆದು ಹಾಕ್ಲಿ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೂ ದೇವರು ಕರೆದಾನಲ್ಲ, ಹೋಗ್ತಾನೆ ಪ್ರಿಯರೇ. ರಾತ್ರಿ ಹೋಗಿ ಏನ್ ಮಾಡ್ತಾನೆ? ಕಡ್ದಾಕಿ ಬಿಡ್ತಾನೆ. ಏನ್ ಮಾಡ್ತಾನ್ರಿ? ತೆಗೆದಾಕ್ಬಿಡ್ತಾನೆ. ಅಲ್ಲಿ ದೇವರಿಗೆ ಏನ್ ಮಾಡ್ತಾನ್ರಿ? ಯಜ್ಞ, ಸಮಾಧಾನಕರವಾಗಿರ್ತಕ್ಕಂಥ ಯಜ್ಞವನ್ನ ಸಮರ್ಪಣೆ ಮಾಡಬೇಕು. ದೇವರನ್ನೇ ಮುಖಾಮುಖಿಯಾಗಿ ನಾನು ನೋಡಿದ್ನಲ್ಲ ಅಂತೇಳಿ ಒಂದು ಯಜ್ಞವನ್ನ ಮಾಡಿ ಅವಾಗ ಹೇಳ್ತಾ ಇದ್ದಾನೆ, ಅಯ್ಯೋ ನಾನು ಸತ್ತೋಗ್ಬಿಡ್ತೀನಿ, ದೇವರನ್ನೇ ನಾನು ನೋಡಿಬಿಟ್ನಲ್ಲ ಅಂತ ತಕ್ಷಣ ಅವಾಗ ದೇವರು ಹೇಳ್ತಾ ಇದ್ದಾನೆ, ನೀನು ಸಾಯೋದಿಲ್ಲ ಅಂತ ಹೇಳಿದಾಗ ಅವಾಗ ಅಲ್ಲಿ ಒಂದು ಮಾತನ್ನು ನಾವು ನೋಡ್ತಾ ಇದ್ದೇವೆ. ಅವಾಗ ಯಜ್ಞವೇದಿಯನ್ನ ಕಟ್ಟಿ ಗಿದ್ಯೋನು ಹೇಳ್ತಾ ಇದ್ದಾನೆ ಏನಂತ ಹೇಳಿ? ಯೆಹೋವಾ ಶಲೋಮ್ ಅಂತೇಳಿ. ಹಲ್ಲೆಲೂಯಾ. ಯೆಹೋವನು ಸಮಾಧಾನ ಪ್ರದನು. ಹಲ್ಲೆಲೂಯಾ. ಆತನು ತನ್ನ ಮಕ್ಕಳಿಗೆ ಬಾಧೆಯನ್ನು ತರುವಂತ ದೇವರು ಅಲ್ವೇ ಅಲ್ಲ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ವಿಗ್ರಹವೇ ನಿನ್ನ ಜೀವಿತಕ್ಕೆ ಇವತ್ತು ಉರುಳಾಗಿರ್ಬೋದು, ಅದನ್ನ ನೀನೇನ್ ಮಾಡ್ಬೇಕು? ತೆಗೆದು ಹಾಕಿಕೊಳ್ಬೇಕು. ಹಲ್ಲೆಲೂಯಾ. ನೋಡ್ರಿ, ಮಣ್ಣೆ, ಆ ಮಣ್ಣು ಚಿಕ್ಕವರಿರುವಾಗ ನಾವು ತಿಂದಿರಿಲ್ಲ. ನಾನು ಜಗ್ಗಿದ್ದೀನಿ, ಹಳ್ಳಕ್ಕೋತಿದ್ದೆ ತಿನ್ನಕ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಳಪನು ಬಹಳ ತಿಂದಿನ ಮನೇಲಿ, ಯಾಕಂದ್ರೆ ಬಾಕ್ಸ್ ತಗೊಂಡ್ಬರ್ತದಪ್ಪ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮಣ್ಣನ್ನು ನಾವೇನ್ ಮಾಡಿವ್ರಿ? ತಿಂದಿವಿ. ಮಣ್ಣಿನ ಮೇಲೆ ಏನ್ ಮಾಡ್ತೀವ್ರಿ? ನಾವು ನಡಿತೀವಿ. ಮಣ್ಣನ್ನು ಏನ್ ಮಾಡ್ತೀವ್ರಿ? ಅವಾಗಿನ ಕಾಲದಾಗ ಮನೆಗಳನ್ನ ಕಟ್ಕೊಳ್ತೀವಿ. ಮಣ್ಣಿನಲ್ಲಿ ನಾವೇನ್ ಮಾಡ್ತೀವ್ರಿ? ಬೆಳೆಯನ್ನ ಬೆಳಿತೀವಿ. ಅದೇ ಮಣ್ಣಿನಿಂದ ನಾವೇನ್ ಮಾಡ್ತೀವ್ರಿ? ಒಂದು ಆಕಾರ ಕೊಟ್ಟು ದೇವ್ರು ಎಂಬುದಾಗಿ ಪೂಜೆ ಮಾಡ್ತೀವಿ. ಅದೇ ಮಣ್ಣೆ, ಬೇರೆ ಮಣ್ಣ? ಅದೇ ಮಣ್ಣೆ. ಅದೇನೇ ತುಳಿತೀವಿ, ಅದರ ಮೂಲಕವಾಗಿ ಆಹಾರವನ್ನ ಉಣ್ತೀವಿ. ಅದನ್ನೇ ಚಿಕ್ಕವರಿರುವಾಗ ತಿಂದಿರ್ತೀವಿ. ಅದು ಒಳ್ಳೇದ ಆರೋಗ್ಯಕ್ಕೂ ಕೂಡ ಮಣ್ಣು. ಮಣ್ಣಿನಿಂದ ಬಂದವರಾಗಿದ್ದೇವೆ. ಕೆಲವೊಬ್ಬರು ಐ ಥಿಂಕ್ ಪ್ರೆಗ್ನೆಂಟ್ ಇರೋರು ತಿಂತಾರೆ ಅನ್ಸುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ ಪ್ರೇಯರ್. ಅದೇ ಮಣ್ಣಿನಿಂದ ನಾವೇನ್ ಮಾಡ್ತೀವಿ? ಒಂದು ಗೊಂಬೆಯನ್ನ ಮಾಡಿ, ಆಯ್ತು ನೀನೇ ದೇವರು ಎಂಬುದಾಗಿ ಅದನ್ನು ನಾವು ಪೂಜೆ ಮಾಡ್ತೀವಿ. ಹಲ್ಲೆಲೂಯಾ. ಒಂದು ಕಟ್ಟಿಗೆ ತಗೊಳ್ಳಿ, ಕಟ್ಟಿಗೆ ಒಳ್ಳೆ ಉರಿಸೋದಕ್ಕಾಗಿ ಕಟ್ಟಿಗೆಯನ್ನು ನಾವು ಬಳಕೆ ಮಾಡ್ತೀವಿ. ಅದೇ ಕಟ್ಟಿಗೆಯನ್ನು ನಾವೇನ್ ಮಾಡ್ತೀವಿ? ಬಾಗಿಲು ಮಾಡ್ಕೊಳ್ತೀವಿ, ಕಿಟಕಿಗಳು ಮಾಡ್ಕೊಳ್ತೀವಿ. ಅದೇ ಕಟ್ಟಿಗೆಯಿಂದ ಮನೆ ಮೇಲೆ ತೀರುಗಳನ್ನು ನಾವು ಹಾಕೊಂತೀವಿ. ಅದೇ ಕಟ್ಟಿಗೆಯಿಂದ ನಾವೇನ್ ಮಾಡ್ತೀವ್ರಿ?
ಬೇರೆ ಅಲಂಕಾರಿಕವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಮಾಡ್ತೀವಿ. ಇಳಿಗೆಗಳನ್ನ ಮಾಡ್ಕೊಂತೀವಿ. ಇನ್ನು ಬೇರೆ ಬೇರೆ ಕೊಡ್ಲೆ ಕಾವು ಅದೆಲ್ಲ ಕಟ್ಟಿಗೆಯಿಂದ ಮಾಡಿರುವಂಥದ್ದು. ಅದೇ ಕಟ್ಟಿಗೆಯಿಂದ ಒಂದು ಆಕಾರ ಕೊಟ್ಟು ಅದನ್ನ ನಾವೇನಂತೀವಿ, ನೀನೇ ದೇವರು ಅಂತೀವಿ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೀವು ತಿಳ್ಕೊಬೇಕು, ಅರ್ಥ ಮಾಡ್ಕೊಳ್ಬೇಕಂತೇಳಿ ವಿವರಣೆಯಾಗಿ ಹೇಳ್ತಾ ಇರೋದು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನೋಡ್ರಿ, ಅದೇ ಕಲ್ಲು. ಯಾವ ಕಲ್ಲು? ಕಲ್ಲಿನಿಂದ ಚಿಕ್ಕವರಿರುವಾಗ ನಮ್ಮ ಜಾನಿ ಜಗ್ಗಿಜನ್ ಕಲ್ ತಗೊಂಡು ಹೋಗ್ತಿದ್ದ. ನಾನು ಕೂಡ ಚಿಕ್ಕವರಿರುವಾಗ ಒಗದಿದ್ದೀನಿ, ನೀವು ಕೂಡ ಒಗದಿರ್ತೀರಿ. ಹಲ್ಲೆಲೂಯ. ಅದೇ ಕಲ್ಲಿನ ಸಾಯಿಸ್ತಾರೆ. ಅದೇ ಕಲ್ಲನ್ನ ಮನೆ ಕಟ್ಟೋದಕ್ಕೆ ಉಪಯೋಗ ಮಾಡ್ತಾರೆ. ಅದೇ ಕಲ್ಲನ್ನ ಮೇರೆಗಳನ್ನ ಹಾಕೋದಕ್ಕೆ ಉಪಯೋಗ ಮಾಡ್ತಾರೆ. ಅದೇ ಕಲ್ಲಿನಿಂದ ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತಾರೆ. ಅದೇ ಕಲ್ಲಿನಿಂದ ಏನ್ ಮಾಡ್ತಾರ್ರಿ? ಒಂದು ಮೂರ್ತಿಯನ್ನ ಮಾಡಿ ಅದನ್ನ ದೇವರು ಎಂಬುದಾಗಿ ಪೂಜೆ ಮಾಡ್ತಾರೆ. ಅದು ಮೊದಲೇನಾಗಿತ್ತು? ಕಲ್ಲೇ ಆಗಿತ್ತು. ಅದ್ರ ಮೇಲೆ ಯಾರ್ಯಾರು ಏನೇನು ಮಾಡಿದಾರೋ ದೇವ್ರಿಗೆ ಗೊತ್ತು. ಹಲ್ಲೆಲೂಯ. ಮಾಡಿದವರಿಗೆ ಗೊತ್ತು. ಹಲ್ಲೆಲೂಯ. ಮತ್ತೆ ನೋಡ್ರಿ, ಬೆಳ್ಳಿ ಬಂಗಾರ ಏನೆಲ್ಲ ವಸ್ತುಗಳು, ಅದಕ್ಕೆ ನಾವು ಆಕಾರ ಕೊಟ್ಟ ಮೇಲೆ ದೇವ್ರು ಹೆಂಗಾಗುತ್ತ್ರಿ? ಆಕಾರ ಕೊಟ್ಟವನು ದೊಡ್ಡವನ, ಆಕಾರಕ್ಕೆ ಒಳಗಾಗಿರ್ತಕ್ಕಂಥ ವಸ್ತು ದೊಡ್ಡದ? ಕಂಪ್ಯೂಟರ್ ದೊಡ್ಡದ? ಕಂಪ್ಯೂಟರ್ ಮಾಡಿದಂತ ಮನುಷ್ಯ ದೊಡ್ಡವನ? ಯಾರು ದೊಡ್ಡವರು? ರೊಟ್ಟಿ ಮಾಡಿದವರು ದೊಡ್ಡರ? ರೊಟ್ಟಿ ದೊಡ್ಡದ? ಈಸಿಯಾಗಿ ಹೇಳ್ಬೇಕಂದ್ರೆ ಯಾರ್ರಿ? ರೊಟ್ಟಿ ಮಾಡಿದವರೇ ದೊಡ್ಡವರು. ಅದರಂಗೆ ಕೈಯಿಂದ ಕಲ್ಪನೆಯಿಂದ ಬಂದಿರತಕ್ಕಂಥ ದೊಡ್ಡದಲ್ಲ, ನಮ್ಮನ್ನ ಉಂಟು ಮಾಡಿದಂತ ದೇವರು ದೊಡ್ಡ ಆತ. ಅದ್ರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ದೇವರು ಹೇಳ್ತಾ ಇದ್ದಾನೆ, ಯಾರಿಗೆ? ಗಿದ್ಯೋನನೇ, ಅದೇ ನಿನಗೆ ಉರುಳು, ಅದನ್ನ ತೆಗೆದು ಹಾಕು. ಅದ್ಭುತವಾಗಿ ಅದನ್ನ ತೆಗೆದು ಹಾಕಿದ ಮೇಲೆ ದೇವರಿಗೆ ಸಮಾಧಾನದ ಯಜ್ಞವನ್ನ ಕೊಟ್ಟ. ಈಗ ಅಪ್ಪ ಸುಮ್ಮನೆ ಬಿಡ್ತಾನ? ಅಪ್ಪ ಮಾಡಿರೋದಲ್ಲ. ಅಲ್ಲಿಯ ಅವಾಗ ಅಪ್ಪ ಹೇಳ್ತಾ ಇದ್ದಾನ್ರಿ, ಜನರೆಲ್ಲರೂ ಬಂದ್ರು, ಗಿದ್ಯೋನೇ ಮಾಡಿದಾನ ಅಂತ ಹೇಳಿ ಗೊತ್ತಾಯ್ತು. ಅವಾಗ ಈ ಇಸ್ರಾಯೇಲರು ನೋಡ್ರಿ ಎಷ್ಟು ಅಡಾಪ್ಟ್ ಆಗಿಬಿಟ್ರೆ ವಿಗ್ರಹಗಳಿಗೆ. ಅಲ್ಲಿಯ ಇಸ್ರಾಯೇಲರು ಬಂದು ಕೇಳ್ತಾ ಇದ್ರು, ಯಾಕೆ ವಿಗ್ರಹವನ್ನ ತೆಗೆದುಹಾಕಿದ ನಿನ್ನ ಮಗ ಅಂತ ಕೇಳಿದಾಗ ಅವಾಗ ಒಂದು ಮಾತನ್ನು ಹೇಳ್ತಾನೆ ಪ್ರಿಯರೇ, ತಂದೆ. ಯಾರ ತಂದೆ? ಗಿದ್ಯೋನನ ತಂದೆ. ನೀವು ಬಂದಿರಲ್ಲಪ್ಪ, ಯಾರನ್ನ ಕಡ್ದಾಕಿರೋದು? ಬಾಳನ ಮೂರ್ತಿಯನ್ನ ಕಡ್ದಾಕಿ. ಮತ್ತೆ ಯಾರನ್ನ ಕಡ್ದಾಕಿದಾನ? ಅಶೇರ್ ವಿಗ್ರಹ ಸ್ತಂಭವನ್ನ ಕಡ್ದಾಕಿದಾನ. ಅವ್ರೇನ್ ನಿದ್ದೆ ಮಾಡಕ್ಕಾಗ್ತಾರ? ಅವರೇ ಬಂದು ಕೇಳಿ, ನೀವ್ ಯಾಕೆ ಬರ್ತೀರಿ ಅವ್ರ ಪರವಾಗಿ ಅಂತೇಳಿ ಅವ್ರ ತಂದೆ ಮಾತಾಡಿದ್ ನೋಡ್ರಿ, ಅದು ನಂಬಿಕೆಯ ಮಾತು ಪ್ರಿಯರೇ. ಹಲ್ಲೆಲೂಯ. ಅವಾಗಿನಿಂದ ಯಾರಿಗೆ ಗಿದ್ಯೋನನಿಗೆ ಹೆಸರು ಬರುತ್ತೆ ಪ್ರಿಯರೇ? ಏನಂತೇಳಿ? ಯೆರುಬ್ಬಾಳಾಮನು ಅಂತೇಳಿ. ಹಲ್ಲೆಲೂಯ. ಯಾಕಂದ್ರೆ ಬಾಳನ ಕೂಡ ವ್ಯಾಜ್ಯವಾಡಿದವನು ಎಂಬುದಾಗಿ ಅರ್ಥ ಪ್ರಿಯರೇ. ಹಲ್ಲೆಲೂಯ. ಅದ್ರ ಸಲುವಾಗಿ ಇವತ್ತು ಕಂಟಕಗಳು ಯಾಕೆ ಎದುರಾಗ್ತಾ ಇದಾವೆ ಮನುಷ್ಯರ ಜೀವಿತದಲ್ಲಿ? ಯಾಕೆ ಬಾಧೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂದ್ರೆ, ದೇವರನ್ನ ಸೃಷ್ಟಿಕರ್ತನಾದ ದೇವರನ್ನ ಅವರು ಹೊಂದಿಕೊಂಡು ಜೀವಿಸ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಒಂದು ದಿನವನ್ನ ಒಬ್ಬರು ಒಳ್ಳೇದಾಗಿ ಕಂಡ್ರೆ, ಒಂದು ಗಳಿಗೆಯನ್ನು ಇನ್ನೊಬ್ರು ಒಳ್ಳೇದಾಗಿ ಕಾಣ್ತಾರೆ. ಆದ್ರೆ ದೇವರ ಮಕ್ಕಳಾದ ನಮಗೆ ಎಲ್ಲಾ ದಿನಗಳು ಒಳ್ಳೆಯವೇ, ಕೆಟ್ಟ ದಿನಗಳು ಯಾವುವು ಕೂಡ ನಮಗೆ ಇಲ್ಲವೇ ಇಲ್ಲ. ದೇವರ ಮಕ್ಕಳಾಗಿರ್ತಕ್ಕಂಥ ನಮಗೆ ಎಲ್ಲವೂ ಕೂಡ ಶುಭ ಕಾಲವೇ. ಹಲ್ಲೆಲೂಯ. ಈಗ ಸತ್ರು ಕೂಡ ನಾವೆಲ್ಲಿಗೆ ಹೋಗ್ತೀವಿ? ಪರಲೋಕಕ್ಕೆ ಹೋಗ್ತೀವಿ. ಹಲ್ಲೆಲೂಯ. ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟಂತ ಮಕ್ಕಳಾಗಿದ್ದೇವೆ ಪ್ರಿಯರೇ. ನಮಗೊಂದು ಭರವಸೆ ಇದೆ, ನಮಗೊಂದು ಆಧಾರ ಇದೆ. ಹಲ್ಲೆಲೂಯ. ಅದ್ರ ಸಲುವಾಗಿ ಗಿದ್ಯೋನನಿಗೆ ಹೇಳ್ತಾ ಇದ್ದಾನೆ ದೇವ್ರು ಏನಂತೇಳಿ, ಮೊದಲು ಅದೇ ಉರುಳು ಅದನ್ನ ನಿನ್ನ ಜೀವಿತದಿಂದ ತೆಗೆದು ಹಾಕಬೇಕು, ನಿನ್ನ ಮನೆಯಿಂದ ತೆಗೆದು ಹಾಕಬೇಕು, ನಿಮ್ಮ ವಂಶದಿಂದ ತೆಗೆದು ಹಾಕಬೇಕು. ತೆಗೆದು ಹಾಕಿದಾಗ ಮಾತ್ರ ನಿನ್ನನ್ನ ಹೋರಾಟ ಮಾಡುವಂತ ವ್ಯಕ್ತಿಯನ್ನಾಗಿ ನಾನು ರೂಪಿಸ್ತೀನಿ ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಇವತ್ತು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ಕಾಯುವಂತ ದೇವರು, ಕಾಪಾಡುವಂತ ದೇವರು. ನೀನು ಸಂಕಷ್ಟಕ್ಕೆ ಒಳಗಾದಾಗ ನಿನ್ನನ್ನ ಮರೆಯುವುದಿಲ್ಲ, ನಿನ್ನನ್ನ ಕೈ ಬಿಡುವುದಿಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಒಂದು ಹಾಡು ನಿಮ್ಗೆ ಗೊತ್ತಿರ್ಬೋದು, ಕುಂಬಾರ ಮಾಡಿದ ಮಣ್ಣಿನ ಮಡಕೆ. ಎಷ್ಟು ಚಂದ ಅಂತೇಳಿ ಜನರು ವರ್ಣನೆ ಮಾಡ್ತಾರ, ಆದರೆ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನನ್ನ ಮರೆತೇ ಬಿಟ್ಟಿದ್ದಾರೆ. ಹಲ್ಲೆಲೂಯ. ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಏನ್ ಚಂದಂತೀರೋ ಅದನ್ನ ಏನ್ ಚಂದಂತೀರೋ, ಸೃಷ್ಟಿ ಮಾಡಿದ ದೇವರನ್ನು ಮರೆತೇ ಬಿಟ್ಟಿರೋ ನೀವು, ಸೃಷ್ಟಿ ಮಾಡಿದ ದೇವರನ್ನು ಮರೆತೇ ಬಿಟ್ಟಿರೋ. ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಏನ್ ಚಂದಂತೀರೋ ಅದನ್ನ ಏನ್ ಚಂದಂತೀರೋ,
ಸೃಷ್ಟಿ ಮಾಡಿದ ದೇವರನ್ನ ಮರೆತೇ ಬಿಟ್ಟಿರು. ನೀವು ಸೃಷ್ಟಿ ಮಾಡಿದ ದೇವರನ್ನ ಬಿಟ್ಟಿರು. ಅಕ್ಕಸಾಲಿ ಮಾಡಿದ ಮುತ್ತನ್ನು ತೊಟ್ಟು ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ. ಮೂಗು ಮಾಡಿದ ದೇವರನ್ನ ಮರೆತೇ ಬಿಟ್ಟಿರೋ. ನೀವು ಮೂಗು ಮಾಡಿದ ದೇವರನ್ನ ಮರೆತೇ ಬಿಟ್ಟಿರೋ. ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ. ಸೃಷ್ಟಿ ಮಾಡಿದ ದೇವರನ್ನ ಮರೆತೇ ಬಿಟ್ಟಿರೋ. ನೀವು ಸೃಷ್ಟಿ ಮಾಡಿದ ದೇವರನ್ನ ಮರೆತೇ ಬಿಟ್ಟಿರೋ. ಸಿಂಪಿಗ ಒಲಿದ ಅಂಗಿಯ ತೊಟ್ಟು, ಸಿಂಪಿಗ ಒಲಿದ ಅಂಗಿಯ ತೊಟ್ಟು ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ. ಚರ್ಮದಂಗಿಯ ತೊಡಿಸಿದ ದೇವರ ಮರೆತೇ ಬಿಟ್ಟಿರೋ. ನೀವು ಚರ್ಮದಂಗಿಯ ತೊಡಿಸಿದ ದೇವರ ಮರೆತೇ ಬಿಟ್ಟಿರೋ. ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ. ಸೃಷ್ಟಿ ಮಾಡಿದ ದೇವರನ್ನ ಮರೆತೇ ಬಿಟ್ಟಿರೋ. ನೀವು ಸೃಷ್ಟಿ ಮಾಡಿದ ದೇವರನ್ನ ಮರೆತೇ ಬಿಟ್ಟಿರೋ. ರೇಡಿಯೋ ಟಿವಿ ವಿಡಿಯೋ ನೋಡಿ, ರೇಡಿಯೋ ಟಿವಿ ವಿಡಿಯೋ ನೋಡಿ ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ. ಬುದ್ಧಿಯನ್ನು ಕೊಟ್ಟ ದೇವರ ಮರೆತೇ ಬಿಟ್ಟಿರೋ. ನೀವು ಬುದ್ಧಿಯನ್ನು ಕೊಟ್ಟ ದೇವರ ಮರೆತೇ ಬಿಟ್ಟಿರೋ. ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ. ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ನೀವು ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ನಮಗಾಗಿ ರಕ್ತವ ಸುರಿಸಿದ ಕ್ರಿಸ್ತನ, ನಮಗಾಗಿ ರಕ್ತವ ಸುರಿಸಿದ ಕ್ರಿಸ್ತನ ಧ್ಯಾನವ ಮಾಡಿರೋ. ನೀವು ಧ್ಯಾನವ ಮಾಡಿರೋ. ನಮಗಾಗಿ ರಕ್ತವ ಸುರಿಸಿದ ಕ್ರಿಸ್ತನ, ನಮಗಾಗಿ ರಕ್ತ ಸುರಿಸಿದ ಕ್ರಿಸ್ತನ ಧ್ಯಾನವ ಮಾಡಿರೋ. ಆತನ ಧ್ಯಾನವ ಮಾಡಿರೋ. ಆತನ ಧ್ಯಾನವ ಮಾಡಿ ಮೋಕ್ಷವ ಪಡೆಯಿರೋ. ನೀವು ಆತನ ಧ್ಯಾನವ ಮಾಡಿ ಮುಕ್ತಿಯ ಪಡೆಯಿರೋ. ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ. ಸೃಷ್ಟಿ ಮಾಡಿದ ದೇವರನ್ನ ಮರೆತೇ ಬಿಟ್ಟಿರೋ. ನೀವು ಸೃಷ್ಟಿ ಮಾಡಿದ ದೇವರನ್ನ ಮರೆತೇ ಬಿಟ್ಟಿರೋ. ಸೃಷ್ಟಿ ಮಾಡಿದ ದೇವರನ್ನ ಮರೆತೇ ಬಿಟ್ಟಿರೋ. ಮರೆತಿದ್ದೀರಾ? ಮರೆತೀರಾ? ಕೆಲವೊಬ್ರು ಮರೆತೀರಿ, ಇನ್ನೂ ಹಳೆಯದರಲ್ಲಿ ನೀವು ಇದ್ದೀರಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ಯೆಹೋವಾ ಶಾಲೋಮ್, ಸಮಾಧಾನದ ಪ್ರಧಾನಾಗಿದ್ದಾನೆ. ಆಮೇಲೆ ವಿಗ್ರಹಗಳೆಲ್ಲ ತೊಲಗಿಸಲ್ಪಟ್ಟ ಮೇಲೆ ದೇವರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ, ಗಿದ್ಯೋನನೇ ನೀನು ಈಗ ಏನು ಮಾಡು, ಯುದ್ಧಕ್ಕೆ ರೆಡಿ ಆಗಬೇಕು, ನೀನು ಹೋರಾಡಬೇಕು. ಹಲ್ಲೆಲೂಯಾ. ದೇವ್ರ ಮಕ್ಕಳಾದ ಮೇಲೆ ನಾವು ಯುದ್ಧ ರಂಗದಲ್ಲಿ ಇದ್ದೀವಿ, ಯುದ್ಧ ಭೂಮಿಯಲ್ಲಿ ನಾವು ಇದ್ದೀವಿ. ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ. 6:12 ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ. 10, 11, 12 ವಾಕ್ಯಗಳಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜತ್ವಗಳ ಮೇಲೆಯೂ ಪ್ರಭುತ್ವಗಳ ಮೇಲೆಯೂ ಅಂಧಕಾರ ಅಪವಿತ್ರಾತ್ಮ ವಾಯುವ್ಯ ಸೈನ್ಯಗಳ ಮೇಲೆಯೂ ನಾವು ಹೋರಾಡುವವರು ಆಗಿದ್ದೇವೆ. ಅದರ ಸಲುವಾಗಿ ನೀವು ಆಯುಧಗಳನ್ನು, ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು. 12 ಓದ್ರಿ ಒಂದ್ಸಾರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ಸೈನಿಕರು. ಯಾರ್ರಿ ನಾವು? ಸೋಲ್ಜರ್ಸ್. ಹಲ್ಲೆಲೂಯಾ. ನಾವು ಸರ್ವಾಯುಧಗಳನ್ನು
ಧರಿಸಿಕೊಳ್ಳುವವರು ಆಗಿರಬೇಕು. ಸರ್ವಾಯುಧಗಳು, ದೇವರು ಒಂದೊಂದು ಆಯುಧಗಳನ್ನು ನಮಗೆ ಕೊಡ್ತಾನೆ ಪ್ರಿಯರೇ. ಗಿದ್ಯೋನನಿಗೆ ಹೇಳ್ತಾ ಇದ್ದಾನೆ, ಆ ಮಿದ್ಯಾನ್ಯರು, ಆ ಮೂಡಣ ದೇಶದವರು, ಆ ಅಮಾಲೇಕ್ಯರು ಹೋಗಿ ನೋಡ್ತಾನೆ. ಗಿದ್ಯೋನ ಎಷ್ಟು ಜನ ಇದ್ದಾರೆ ಅವರು? ಅಸಂಖ್ಯ. ಹಲ್ಲೆಲೂಯಾ. ಮರುಳಿನ ಸಮುದ್ರದಲ್ಲಿರುವಂಥ ಮರಳಿನಷ್ಟು ಅಸಂಖ್ಯವಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆವಾಗ ಗಿದ್ಯೋನನ್ನು ಭಯಪಡ್ತಾರೆ. ಗಿದ್ಯೋನನೇ, ನಾನು ನಿನ್ನನ್ನು ಕರೆದಿದ್ದು ಯಾಕೆ? ಹಲ್ಲೆಲೂಯಾ. ನಾನು ಹೇಳಿದಾಗ ನೀ ಅವೆಲ್ಲವುಗಳನ್ನು ತೆಗೆದುಹಾಕಿದೆಯಲ್ಲ, ನಾನು ನಿನ್ನ ಸಂಗಡ ಇರುವಂಥ ದೇವರಾಗಿದ್ದೇನೆ. ನೀನೀಗ ಹೋರಾಟ ಮಾಡಬೇಕು. ನಾನು ನಿನ್ನ ಸಂಗಡ ಇರ್ತೀನಿ. ಯುದ್ಧ ನಿನ್ನದಲ್ಲ, ಯುದ್ಧ ಯಾರ್ದು? ನನ್ನದು. ಹಲ್ಲೆಲೂಯಾ. ಯುದ್ಧವು ಯೆಹೋವನದೇ ಎಂಬುದಾಗಿ ಹೇಳಿದಾಗ ಅವಾಗ ಆ ಗಿದ್ಯೋನನ ಬಳಿಗೆ ಎಷ್ಟು ಜನ ಬರ್ತಾರ್ರಿ? 32,000 ಜನರು ಬರ್ತಾರೆ. ಎಷ್ಟು ಜನ? 32,000 ಜನ. ಅವಾಗ ದೇವರು ನೋಡ್ತಾನೆ, ಇವರಲ್ಲಿ ಯಾರು ಅಂಜು ಬುರುಕರಿದ್ದಾರೋ, ಇವರಲ್ಲಿ ಯಾರು ಭಯಪಡೋರಿದ್ದಾರೋ, ಯುದ್ಧ ಅಂದರೆ ಯಾರು ಭಯಪಡ್ತಾರೋ, ಪ್ರಾಣ ಅಂದರೆ ಯಾರು ಭಯಪಡ್ತಾರೋ ಅವ್ರನ್ನೆಲ್ಲ ಹೋಗು ಅಂತ ಹೇಳಿಬಿಡು ಎಂಬುದಾಗಿ ಹೇಳ್ತಾನೆ ಪ್ರೇರ. ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯದಲ್ಲಿ ಆ ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ. ಜಡ್ಜಸ್ ಚಾಪ್ಟರ್ 7 ಹಲ್ಲೆಲೂಯಾ. ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯದಲ್ಲಿ ಅವಾಗ ಹೇಳ್ತಾನೆ, ಯಾರು? ಗಿದ್ಯೋನ, ನೀವು ಯಾರು ಭಯಪಡ್ತೀರಿ? ನೀವು ಯಾರು ಮರಣ ಅಂದರೆ ಭಯಪಡ್ತೀರಿ, ಯುದ್ಧ ಅಂದರೆ ಭಯಪಡ್ತೀರಿ, ಎಲ್ಲರೂ ಹೋಗ್ಬಿಡೋ ತಕ್ಷಣ ಅವಾಗ 22,000 ಜನರು ಏನಾಗ್ಬಿಡ್ತಾರೆ? ಮನೆಗೆ ಹೋಗಿಬಿಡ್ತಾರೆ. ಎಷ್ಟು ಜನ ಉಳಿದ್ರಿ ಈಗ? 32ರಲ್ಲಿ 22 ಹೋದ್ರೆ ಎಷ್ಟು? 10,000 ಜನ ಉಳಿದ್ರು. ದೇವ್ರು ನೋಡ್ತಾನೆ 10,000 ಜನನ. ಅವ್ರು ಎಷ್ಟಿದ್ದಾರೆ? ಅಸಂಖ್ಯಾತ, ಲೆಕ್ಕಕ್ಕೆ ಬರಲಾರದಷ್ಟು ಜನ ಇದ್ದಾರೆ. ಅವ್ರ ಒಂಟೆಗಳೇ ಅಷ್ಟಿದಾವಂತ. ಹಲ್ಲೆಲೂಯಾ. ಅಂದರೆ ಒಂಟೆ ಮತ್ತು ಜನರು ಇನ್ನೂ ಎಷ್ಟಿರ್ಬೋದು? ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಅವಾಗ ದೇವ್ರು ನೋಡ್ತಾನೆ 10,000 ಜನರು ಇದ್ದಾರೆ ಇವರು. ಹಲ್ಲೆಲೂಯಾ. ಅವಾಗ ನೀನು ಒಂದು ನದಿಯ ಬಳಿಗೆ ಹೋಗು, ಅಲ್ಲಿ ಏನು ಮಾಡು? ನೀರನ್ನು ಕುಡಿ ಎಂಬುದಾಗಿ ಹೇಳು. ಯಾರು ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಡಿಸಿಪ್ಲಿನ್ ಆಗಿ ಕ್ರಮವಾಗಿ ನೀರನ್ನು ಕುಡಿತಾರೋ ಅವರನ್ನು ಒಂದು ಕಡೆ ಮಾಡು, ನಾಯಂಗ ನೆಕ್ಕಿದಂಥವ್ರನ್ನ ಒಂದು ಕಡೆ ಮಾಡು ಅಂತ ಹೇಳಿ. ಹಲ್ಲೆಲೂಯಾ. ನಾಯಿ ನೀರು ಕುಡಿಯೋದು ಹೆಂಗ್ರಿ? ಹಲ್ಲೆಲೂಯಾ. ಅದರಂಗ ಮಾಡು ಅಂದ ತಕ್ಷಣ, ಅದರಂಗ ಮಾಡಿದ ತಕ್ಷಣ 9,700 ಜನ ಹೆಂಗೆ ಮಾಡ್ತಾರೆ? ನಾಯಿ ಥರ ನೆಕ್ಕಿ ಏನು ಮಾಡ್ತಾರೆ? ನೀರು ಕುಡಿತಾ ಇರ್ತಾರೆ. ಅವ್ರನ್ನೆಲ್ಲ ಕೌಂಟ್ ಮಾಡಿ ಹೇಳ್ತಾನೆ, ನೀವೆಲ್ಲರೂ ಮನೆಗೆ ಹೋಗಿಬಿಡ್ರಿ ಅಂತೇಳಿ. ಗಿದ್ಯೋನನ್ನು ಭಯಪಡ್ತಾ ಇದ್ದಾನೆ. ಏನಂತೇಳಿ? ದೇವರು ಈ 300 ಜನದಿಂದ ಎಷ್ಟೋ ಜನರಿದ್ದಾರೆ, ಎಷ್ಟೋ ಲಕ್ಷ ಜನರು ಅವರು ಇದ್ದಾರೆ. ಯುದ್ಧ ಮಾಡುವುದಕ್ಕೆ ಇವರು 300 ಜನನೇ ಸಾಕು ಅಂತಾನೆ ದೇವರು. ಹಲ್ಲೆಲೂಯಾ. ಏನಂತಂದ್ರಿ? ಈ 300 ಜನನೇ ಸಾಕು. ಹಲ್ಲೆಲೂಯಾ. ಅದೇ ಸಲುವಾಗಿ 12ನೇ ಅಧ್ಯಾಯದಲ್ಲಿ ಲೂಕನು ಬರೆದ ಸುವಾರ್ತೆಯಲ್ಲಿ ದೇವರು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಏನೆಂಬುದಾಗಿ ಅಂದರೆ 32, 33, 34 ವಾಕ್ಯಗಳನ್ನು ಓದಿದಾಗ ಅಲ್ಲಿ ಗೊತ್ತಾಗುತ್ತೆ ನಮಗೆ. ಚಿಕ್ಕ ಹಿಂಡೆ ಹೆದರಬೇಡ. ಏನಂತ ಹೇಳ್ತಾ ಇದ್ದಾರೆ? ಚಿಕ್ಕ ಹಿಂಡೆ ಹೆದರಬೇಡ. ನಿನ್ನೂರಲ್ಲಿ ನೀನು ಒಬ್ಬನೇ ಇದೆಯಾ ದೇವ್ರು ನಂಬಿದ ಮಗನು, ನಿನ್ನ ಕುಟುಂಬದಲ್ಲಿ ನೀನು ಒಬ್ಬನೇ ಇದೆಯಾ ದೇವ್ರು ನಂಬಿದ ಮಗಳು ಅಂತೇಳಿ ನೀನು ಭಯಪಡುವುದು ಬೇಕಾಗಿಲ್ಲ. ಚಿಕ್ಕ ಹಿಂಡೆ, ನೀನು ಹೆದರಬೇಡ. ನನ್ನ ತಂದೆಯು ತನ್ನ ರಾಜ್ಯವನ್ನು ನಿಮಗೆ ಕೊಡುವಲ್ಲಿ ಆತನು ಸಂತೋಷವುಳ್ಳವನು ಆಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಸಮಯದಲ್ಲಿ ಗಿದ್ಯೋನನ್ನು ಏನು ಮಾಡಿದ್ನರಿ? ಆ 300 ಜನರನ್ನು ಕರೆದುಕೊಂಡು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ದೇವರು ಏನು ಮಾಡ್ತಾ ಇದ್ದಾನೆ? ಗಿದ್ಯೋನ ಪುರ ಎನ್ನುವಂಥ ವ್ಯಕ್ತಿಯನ್ನು ಕರೆದುಕೊಂಡು ನೀನೇನು ಮಾಡು? ಆ ಪಾಳ್ಯದ ಹತ್ರ ಹೋಗು. ಅಲ್ಲಿ ಹೋದರೆ ನಿಂಗೆ ಗೊತ್ತಾಗ್ಬಿಡುತ್ತೆ ಜಯ ನಂದೇ ಅಂತೇಳಿ. ಹಲ್ಲೆಲೂಯಾ. ಅದರಂಗೆ ಹೋಗ್ತಾನೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯದಲ್ಲಿ ಆ ಸಂದರ್ಭದಲ್ಲಿ ಅವ್ರು ಮಾತಾಡಿಕೊಳ್ತಾ ಇದ್ದಾರೆ. ಯಾರು? ಶತ್ರು ಸೈನ್ಯದವ್ರು. ಏನಂತೇಳಿ? ಅಯ್ಯೋ, ನನಗೊಂದು ಕನಸು ಬಿದ್ದಿತ್ತು. ಇಸ್ರಾಯೇಲರಿಂದ ಒಂದು ರೊಟ್ಟಿ ಬಂದು ನಮ್ಮ ಡೇರೆಯಲ್ಲಿ ಬಿದ್ದು ಬಿಡ್ತು. ನಮ್ಮ ಡೇರೆ ಏನಾಗ್ಬಿಡ್ತು? ಬುಡ ಮೇಲಾಗಿ ನಿಂತ್ಕೊಂಡ್ಬಿಡ್ತು. ಅವಾಗ ಎಲ್ಲರೂ ಅದನ್ನು ನೋಡಿ ನಾವು ಭಯಪಟ್ಟು ಬಿಟ್ವಿ ಅಂತೇಳಿ ಒಬ್ಬನು ಹೇಳ್ತಾ ಇದ್ದಾನೆ. ಒಬ್ಬನ ಕನಸಿನ ಅರ್ಥವನ್ನು ಹೇಳ್ತಾ ಇದ್ದಾನೆ. ಆ ರೊಟ್ಟಿ ಬೇರೆ ಯಾವುದು ಅಲ್ಲ, ದೇವರು ಗಿದ್ಯೋನನ ಸಂಗಡ ಇದ್ದಾನೆ. ಅದು ಗಿದ್ಯೋನನ ಕೈಯೇ ಹೊರತಾಗಿ, ಆತನ ಕತ್ತಿಯೇ ಹೊರತಾಗಿ ಬೇರೆ ಯಾವುದಲ್ಲ. ಗಿದ್ಯೋನನ ಕೈಗೆ ಅವರ ದೇವರು ನಮ್ಮನ್ನ ಒಪ್ಪಿಸಿಕೊಡ್ತಾನೆ. ನಮಗೆ ನಾಶನವಾಗುತ್ತೆ ಅಂದ ತಕ್ಷಣ ಗಿದ್ಯೋನನ ಹೊರಗಡೆ ಬಂದು ಏನು ಮಾಡ್ತಾನ್ರಿ? ಆ ಎಲ್ಲ ಜನರ ಮೇಲೆ ಯುದ್ಧವನ್ನು ಸಾರಿದಾಗ ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಯುದ್ಧ ಮಾಡಿದ ಆ ಮಿದ್ಯಾನ್ಯರು, ಆ ಅಮಾಲೇಕ್ಯರು, ಆ ಮೂಡಣ ದೇಶದವರು, ಶತ್ರು ಸೈನ್ಯವೆಲ್ಲ ಏನಾಯ್ತಂದ್ರಿ? ಸೋತು ಹೋಯ್ತು. ಕೇವಲ 301 ಎಷ್ಟ್ರಿ? 300 ಜನ ಸೈನಿಕರು, ಅವರಿಗೆ ನಾಯಕ ಗಿದ್ಯೋನ. ಈ 301 ಜನರಿಂದ ಇಡೀ ಕಣ್ಣಿಗೆ ಕಾಣಲಾರದಷ್ಟು ದೂರದಲ್ಲಿರ್ತಕ್ಕಂಥ ಶತ್ರುವಿನ ಸೈನ್ಯ ಏನಾಯ್ತ್ರಿ? ನಾಶನಕ್ಕೆ ಗುರಿಯಾಯಿತು. ದೇವ್ರ ಮಕ್ಕಳಾದಂಥ ನಮಗೂ ಕೂಡ ಆತನ ಏನು ಮಾಡ್ತಾನೆ? ಜಯವನ್ನು ಕೊಡ್ತಾನೆ ಪ್ರೇರ. ಅದ್ರ ಸಲುವಾಗಿ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು
ಮರೆಯೋದಿಲ್ಲ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಾನು ನಿನ್ನನ್ನು ಬಿಟ್ಟು ಕೊಡೋದಿಲ್ಲ, ನೀನು ನನ್ನ ಸೊತ್ತಾಗಿದ್ದೀಯಾ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನೀವು ಒಂದೇ ತಿಳ್ಕೊಳ್ರಿ, ಎಲ್ಲರೂ ಮರೆತರು ಕೂಡ ನನ್ನ ದೇವರು ನನ್ನನ್ನು ಮರೆಯೋದಿಲ್ಲ. ಇಸ್ರಾಯೇಲೇ, ನಾನು ನಿನ್ನನ್ನು ಮರೆಯುವುದಿಲ್ಲ. ದೇವರ ಮಕ್ಕಳೇ, ನಾನು ನಿಮ್ಮನ್ನ ಮರೆಯುವುದಿಲ್ಲ ಎಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾನೆ, ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ನೀವು ಯಾವ ವಿಷಯಗಳಿಗಾಗಿ ನೀವು ಭಯಪಡುವಂಥದ್ದು ಬೇಕಾಗಿದ್ದಿಲ್ಲ. ದೇವರೇ ನಮ್ಮ ಸಂಗಡ ಇದ್ದಾನೆ, ನಮ್ಮ ಜೊತೆಗಿದ್ದಾನೆ. ಆತನ ಯೆಹೋವ ರಾಫ ಆಗಿದ್ದಾನೆ, ಆತನ ಯೆಹೋವ ಶಾಲೋಮ್ ಆಗಿದ್ದಾನೆ, ಆತನ ಯೆಹೋವ ನಿಸ್ಸಿ ಆಗಿದ್ದಾನೆ, ಜಯವನ್ನು ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಮುಂಜಾನೆ ವೇಳೆಯಲ್ಲಿ ನೀವು ತಿಳ್ಕೊಳ್ರಿ, ದೇವರು ನನ್ನ ಸಂಗಡ ಇದ್ದಾನೆ, ನಾನು ಯಾವ ವಿಷಯಕ್ಕೂ ಕೂಡ ಭಯಪಡುವಂಥದ್ದು ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ದೇವರಿನ ಸಂಗಡ ಮಾತಾಡಿದ್ದಾನೆ. ಹೆತ್ತ ತಾಯಿ ತನ್ನ ಮಗುವನ್ನು ಮರೆತರು ಮರಿಬೋದು, ನಾನು ನಿನ್ನನ್ನು ಮರೆಯೋದಿಲ್ಲ. ಇಸ್ರಾಯೇಲರು ಅವರು ದೇವರಲ್ಲದವುಗಳನ್ನು ದೇವರು ಎಂಬುದಾಗಿ ಪೂಜಿಸಿದಾಗ, ನಷ್ಟಕ್ಕೆ ಒಳಗಾದಾಗ ದೇವರು ಪುನಃ ತಾನೇ ಬಂದು ಜೋಕ್ಯ ಮಾಡಿಕೊಂಡು, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ, ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಬಂದು ಏನು ಮಾಡಿದ, ಮಾರ್ಗವನ್ನು ತೆರೆದ, ಆ ಮಿದ್ಯಾನರ ಕಾಟದಿಂದ ತಪ್ಪಿಸಿದ ಎಂಬುದಾಗಿ. ಪ್ರಾರ್ಥನೆ ಮಾಡ್ರಿ.